ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ರಾಷ್ಟ್ರ ರಾಜಧಾನಿಯನ್ನು ಆಳಿದವರು ದೆಹಲಿಯ ಅಬಕಾರಿ ಕೇಸಲ್ಲಿ ನಿರಪರಾಧಿಗಳು ಅಂತೇಳಿ ಇವತ್ತು ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ ಇವತ್ತು ಹೇಳಿಬಿಡುತ್ತೆ. ಹೇಳ್ತಾ ಇದ್ದಂತೆಯೇ ದೆಹಲಿಯ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು, ಮನೀಶ್ ಸಿಸೋಡಿಯಾ ಅವರು ಗಳಗಳನೆ ಹತ್ತಿದ್ದಾರೆ. ಅಲ್ಲಿ ಪರಸ್ಪರರಿಗೆ ಸಮಾಧಾನ ಮಾಡಿಕೊಂಡ್ರು. ನಾನು ಭ್ರಷ್ಟ ಅಲ್ಲ ಅಂಥೇಳಿ ಇವತ್ತಿಗೆ ಕೋರ್ಟ್ ಹೇಳಿದೆ ಅಂತ ಕೂಡ ಅರವಿಂದ್ ಕೇಜ್ರಿವಾಲ್ ಉದ್ಘರಿಸಿದ್ದಾರೆ. ಒಂದು ಕಡೆ ಗದ್ಗದಿತರಾಗಿದ್ದರೂ ಉದ್ಘರಿಸಿದ್ದಾರೆ ಈ ಮಾತುಗಳನ್ನು. ನಾವು ಹಿಂದೆ ಒಂದು ಡಿಬೇಟ್ ಮಾಡಿದಾಗಲೂ ಕೂಡ ನನ್ನನ್ನು ಎಲ್ಲ ಪ್ಯಾನಲಿಸ್ಟ್ಗಳಿಗೆ ಒಂದು ಮಾತು ಕೇಳಿದ್ದೆ. ಅವತ್ತಿಗೆ ಯಾರಿಗಾದರೂ ಸರಿ ಫೋನ್ ಆಫ್ ಫ್ರೆಂಡ್ ಆಪ್ಷನ್ ಬೇಕಾದ್ರೂ ಕೊಟ್ಬಿಡ್ತೀನಿ ನಾನು, ನಿಮಗೆ ಲಭ್ಯವಿರತಕ್ಕಂಥ ಎಲ್ಲ ಸಂಪರ್ಕ ಸೇವೆಗಳನ್ನು, ಅಂತರ್ಜಾಲವನ್ನು ಬೇಕಾದರೂ ಬಳಸ್ಕೊಳ್ಳಿ. ನೀವು ದೆಹಲಿ ಅಬಕಾರಿ ಕೇಸಲ್ಲಿ ಎಷ್ಟು ಕೋಟಿ ಹಗರಣ ನಡೆದಿದೆ, ಎಷ್ಟು ಕೋಟಿ ಹಣವನ್ನು ಇಲ್ಲಿಂದ ಪತ್ತೆ ಹಚ್ಚಲಾಗಿದೆ, ಎಷ್ಟು ಕೋಟಿ ಹಣ ಯಾರ ಮೇಲೆ ಸಿಕ್ತು, ಸಿಸೋಡಿಯಾ ಮನೆಯಲ್ಲಿ ಎಷ್ಟು ಕೋಟಿ ಹಣ ಸಿಕ್ತು, ಕೇಜ್ರಿವಾಲ್ ಮನೆಯಲ್ಲಿ ಎಷ್ಟು ಕೋಟಿ ಹಣ ಸಿಕ್ತು ಅಂತ ಕೇಳಿದಾಗ ಅವತ್ತಿಗೆ ಆ ಪ್ಯಾನಲಿಸ್ಟ್ಗಳು ಯಾರೂ ಕೂಡ ಅದಕ್ಕೆ ಉತ್ತರ ಕೊಡಲಿಲ್ಲ. ಈ ಕೇಸ್ ಇರೋದೇ ಹಾಗೆ. ನೀವು ಸರ್ಚ್ ಮಾಡಿದ್ರು ಅಷ್ಟೇ, ಯಾರದ್ದೋ ಒಬ್ಬರ ಖಾತೆಯಲ್ಲಿದ್ದಂಥ ಹಣ ವಶಪಡಿಸಿಕೊಂಡರು, ಅಕೌಂಟಲ್ಲಿದ್ದ ಹಣ, ಅವರು ಜಮೀನು ಪತ್ರ ವಶಪಡಿಸಿಕೊಂಡ್ರು ಅಂತಲೇ ಈ ಕೇಸಲ್ಲೂ ಇರೋದು. ಅವರು ಜಮೀನು ಪತ್ರ ವಶಪಡಿಸಿಕೊಳ್ಳುವುದಕ್ಕೂ ಖಾತೆಯಲ್ಲಿ ಹಣ ಇರುವುದಕ್ಕೂ ಅದಕ್ಕೆ ಈ ಹಗರಣವನ್ನು ಲಿಂಕ್ ಮಾಡುವುದಕ್ಕೂ ಸಂಬಂಧ ಇರಲ್ಲ. ಅದೇ ತೀರ್ಪು ಇವತ್ತು ರೋಸ್ ಅವೆನ್ಯೂ ಕೋರ್ಟಲ್ಲಿ ಆಚೆ ಬಂದಿರೋದು. ಈ ಕೇಸ್ಗೆ ಸಂಬಂಧಪಟ್ಟಂತೆ ಆಧಾರಗಳೇ ಇಲ್ಲ, ಊಹೆಗಳ ಮೇಲೆ ನೀವು ಬಂದಿದ್ದೀರಿ. ನೂರಾರು ಪುಟಗಳು ಚಾರ್ಜ್ ಶೀಟ್ ಬರೆದಿದ್ದೆ CBIನವರು. ಕೇಸ್ ಏನಾಯಿತು ಅಂತ ನೋಡಿದ್ರೆ ಕೇಸ್ ಏನೂ ಆಗಲಿಲ್ಲ. ಅಟ್ ದ ಸೇಮ್ ಟೈಮ್ ಕೇಸ್ ಏನೂ ಆಗಲಿಲ್ಲ, ನಿರಪರಾಧಿಗಳು ಅಂತ ಆಯಿತು. ಆ ಒಂದು ಸ್ಥಳದಲ್ಲಿ ಹೂ ಎವರ್ ಇಟ್ ಮೇ ಬಿ, ಕೇಜ್ರಿವಾಲ್ ಅಂತಲ್ಲ, ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ನಿಂತ್ಕೊಳ್ಳಿ, ಸಿಸೋಡಿಯಾ ನಿಂತ್ಕೊಳ್ಳಿ, 4-5 ಜನ ನಿಂತ್ಕೊಳ್ಳಿ, ಕವಿತಾ ರೆಡ್ಡಿನೂ ನಿಂತ್ಕೊಂಡ್ಬಿಡಲಿ. ಪಾಯಿಂಟ್ ಏನು ಅಂತ ಹೇಳಿದ್ರೆ, ಅವರು ಅನುಭವಿಸಿದ ಯಾತನೆ, ಜೈಲಲ್ಲಿ ಅವರು ಕಳೆದಂಥ ದಿನಗಳು, ಅವರಿಗೆ ಬೇಲ್ ಸಿಗದೇ ಇದ್ದಂಥ ವಿಚಾರಗಳು, ಅವರ ರಾಜಕೀಯ ಭವಿಷ್ಯ, ಅವರ ಒಂದು ಪಾರ್ಟಿಯ ಸ್ಥಿತಿಗತಿಗಳು, ಆನಂತರದ ದೆಹಲಿಯ ಸೋಲು, ಅವರಿಗಾದಂಥ ದುಃಖ, ಇದನ್ನು ಯಾರು ಇವತ್ತಿಗೆ ವಾಪಸ್ ತಂದುಕೊಡಲಿಕ್ಕೆ ಸಾಧ್ಯವಾಗುತ್ತೆ? ಅವರು ಗೆಲ್ತಾರೋ ಬಿಡ್ತಾರೋ, ಅವ್ರ ಪಾರ್ಟಿ ಏನಾಗುತ್ತೋ ಪಾರ್ಟಿಗೆ ಬಿಟ್ಬಿಡ್ತೀನಿ. ಬಟ್ CBIನಂಥ ಸಂಸ್ಥೆಗಳು, ಸ್ವಾಯತ್ತ ಸಂಸ್ಥೆ ಅಂತ ನಾವು ಕರಿತಾ ಇದ್ದೀವಲ್ವಾ, ಈ ರೀತಿಯಲ್ಲಿ ಕೆಲವು ಕೇಸ್ಗಳಲ್ಲಿ ಬಿಹೇವ್ ಮಾಡಿಬಿಟ್ರ ಇವರು. ಒಂದು ರೋಸ್ ಅವೆನ್ಯೂ ಕೋರ್ಟ್ಗೆ ಕನ್ವಿನ್ಸ್ ಮಾಡೋಕ್ಕಾಗಲಿಲ್ಲ ಇವ್ರ ಕೈನಲ್ಲಿ. ಸಿಸೋಡಿಯಾ ಮನೆಯಲ್ಲೂ ಏನೂ ಸಿಕ್ಕಲಿಲ್ಲ ರೀ, ಮನೇಲಿ ಏನೂ ಸಿಕ್ಕಲಿಲ್ಲ. ಕೇಜ್ರಿವಾಲ್ ಮನೆಯಲ್ಲೂ ಏನೂ ಸಿಕ್ಕಲಿಲ್ಲ. ಸಿಗದೇ ಇರುವ, ನಡೆಯದೇ ಇರುವ, ಸಾಕ್ಷಿಗಳೇ ಇಲ್ಲದಿರುವ, ಪ್ರೈಮಾ ಫೆಸಿ ಕೂಡ ಏನೂ ಇಲ್ಲದಿರುವಂಥ ಒಂದು ಕೇಸಲ್ಲಿ ಇವರು 3-4 ವರ್ಷಗಳ ಕಾಲ ಅನುಭವಿಸಬಾರ್ದ ಹಿಂಸೆ ಅನುಭವಿಸ್ಬಿಟ್ರಲ್ಲ. ಹಾಗಾದರೆ ಇದೇನು? ಇದರಲ್ಲಿ ಪೊಲಿಟಿಕಲ್ ಮೋಟಿವೇಶನ್ ಇತ್ತಾ, ಪೊಲಿಟಿಕಲ್ ಗೈಡೆನ್ಸ್ ಇತ್ತಾ, ಆರ್ ಪೊಲಿಟಿಕಲ್ ಪ್ರೆಷರ್ ಇತ್ತಾ? ಆ ಕಾರಣಕ್ಕೋಸ್ಕರವಾಗಿ ಈ ಥರ CBI ಬಿಹೇವ್ ಮಾಡಿದ್ಯಾ? CBIಯಲ್ಲಿ ಪಂಜರದ ಗಿಳಿಯಾಗಿದೆಯಾ? ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚಿತವಾಗಿ ಅರವಿಂದ್ ಕೇಜ್ರಿವಾಲ್ ನಿರ್ದೋಷಿ ಅಂತ ಬರ್ತಾ ಇದ್ದಂತೆಯೇ ಅವರ ಒಂದು ರಿಯಾಕ್ಷನ್ ಹೇಗಿತ್ತು ನೋಡ್ಬಿಡಿ. पिछले कुछ सालों से भारतीय जनता पार्टी जिस तरह से शराब घोटाला कर रही थी और हमारे ऊपर आरोप लगा रही थी, हो गए संभालिए सर, अपने आप संभालिए, हिम्मत सर, हिलाओ मत भाई। ये केजरीवाल भ्रष्ट नहीं है। मैंने केवल अपनी जिंदगी में ईमानदारी कमाई है। इन्होंने झूठा केस लगाया और आज ये साबित हो गया। कोर्ट ने कहा है कि केजरीवाल कट्टर ईमानदार है, मनीष सिसोदिया कट्टर ईमानदार है, आम आदमी पार्टी कट्टर ईमानदार है। ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ರಘು ದೊಡ್ಡೇರಿ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ರಘು ತಮಗೆ ಒಂದು ಡಿಬೇಟ್ಗೆ. ಹನುಮೇಶ್ ಶಾವಗಲ್ ಅವರಿದ್ದಾರೆ, ಹಿರಿಯ ಪತ್ರಕರ್ತರು. ಸ್ವಾಗತ ಹನುಮೇಶ್ ಅವರೇ ತಮಗೆ ಒಂದು ಡಿಬೇಟ್ಗೆ. ದಿಲೀಪ್ ಕುಣಿಗಲ್ ಇದ್ದಾರೆ, ಬಿಜೆಪಿ ವಕ್ತಾರರು. ಸ್ವಾಗತ ದಿಲೀಪ್ ಕುಣಿಗಲ್ ತಮಗೆ ಒಂದು ಡಿಬೇಟ್ಗೆ. ಬಸವರಾಜ್ ಅವರಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ಬಸವರಾಜ್ ತಮಗೆ ಒಂದು ಡಿಬೇಟ್ಗೆ. ಬಸವರಾಜ್ ಅವರೇ, ನಾವು ಇದನ್ನು ಗಮನಿಸ್ತಾ ಇದ್ವಿ. ಇವತ್ತಿನ ಒಂದು ವಿಚಾರ, ನಾನು ಹಿಂದಿನ ಡಿಬೇಟ್ಗಳಲ್ಲೂ ಇದ್ರ ಬಗ್ಗೆ ಮಾತಾಡಿದ್ದೀನಿ. ಯಾರು ಬೇಕಾದ್ರೂ ಇದ್ರ ಬಗ್ಗೆ ಚೆಕ್ ಮಾಡ್ಕೊಳ್ಬಹುದು. ಇವತ್ತು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಲಭ್ಯ ಇರುತ್ತದು. ನನ್ನ ಪಾಯಿಂಟ್ ಏನು ಅಂತ ಹೇಳಿದ್ರೆ, ತಪ್ಪು ಮಾಡಿದರೆ ದೇಶದ ನೆಲದ ಕಾನೂನಿನ ಪ್ರಕಾರವಾಗಿ ಯಾರನ್ನು ಬೇಕಾದ್ರೂ ಶಿಕ್ಷೆ ಕೊಡಲಿ, ಆ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಏನು ಗರಿಷ್ಠ ಶಿಕ್ಷೆ ಇರುತ್ತೋ ಅದನ್ನು ಕೊಟ್ಟು ಬಿಡಲಿ.
ಬಟ್ ಇಲ್ಲಿ ಆಮ್ ಆದ್ಮಿ ಪಕ್ಷದ ವಿಚಾರದಲ್ಲಿ ಎಸ್ಪೆಷಲಿ ಅಬಕಾರಿ ನೀತಿ ಅಂತ ಒಂದು ಬಂದಾಗ ಇಲ್ಲಿ ಕೆಲವೊಂದು ಮಾತಿದೆ, ಇಂಗ್ಲೀಷ್ ಫೇಮಸ್ ಸೇಯಿಂಗ್ ಇದೆ, ಅದು ಇಫ್ ಮನಿ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್, ಇಫ್ ಹೆಲ್ತ್ ಈಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್, ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂಥೇಳಿ. ಈ ಕಡೆ ಸಾಲಿದೆಯಲ್ಲ, ಯಾವುದೇ ಒಂದು ಸಮಾಜದಲ್ಲಿ ಇದನ್ನು ಕಳ್ಕೊಂಡು ಬಿಟ್ಟ ಅಂತ ಹೇಳಿದ್ರೆ ಒಬ್ಬ ಮನುಷ್ಯ ಅದನ್ನು ರೀಗೈನ್ ಮಾಡೋದಿದೆಯಲ್ಲ, ಹಣ ಸಂಪಾದನೆ ಮಾಡಬಹುದು, ಆರೋಗ್ಯ ಸ್ವಲ್ಪ ಕಳ್ಕೊಳ್ತೀವಿ, ಬೇಕಾದ್ರೆ ಚೇತರಿಸಿಕೊಳ್ಳಬಹುದು. ಕ್ಯಾರೆಕ್ಟರನ್ನು, ಅವನ ಚಾರಿತ್ರ್ಯವನ್ನು ಕಳ್ಕೊಂಡು ಬಿಟ್ಟ ಅಂತ ಹೇಳಿದ್ರೆ ಅದನ್ನು ಮರುಗಳಿಸುವುದು, ಮರು ಸಂಪಾದಿಸುವುದು ಬಹಳ ಕಷ್ಟ ಅಂಥೇಳಿ. ಈ ಕೇಸಲ್ಲಿ ಏನಿತ್ತೋ, ಯಾರ ಬಳಿ ಸಾಕ್ಷಿ ಇತ್ತೋ ಇಲ್ವೋ, ಇವತ್ತು ರೋಸ್ ಅವೆನ್ಯೂ ಕೋರ್ಟ್ ಅಂತೂ ಇನ್ನು ಯಾವ್ಯಾವ ಭಾಷೆಯಲ್ಲಿ ಅದು ಹೇಳಬಹುದಾಗಿತ್ತೋ ಹೇಳಿಬಿಟ್ಬಿಟ್ಟಿದೆ. ಅದನ್ನು ನಾನು ಹೇಳೋದು, ಇದು ಪೊಲಿಟಿಕಲಿ ಒಂಥರ ನಿರಂತರ ಒಂದು ಪ್ರಾಕ್ಟೀಸ್ ಆಗಿಬಿಟ್ಟಿದೆಯಾ ಇದು, ಕ್ಯಾರೆಕ್ಟರ್ ಅಸಾಸಿನೇಷನ್. ಅವನು ಹೀಗೆ ಮಾಡಿದಂತೆ ಹಾಗೆ ಮಾಡಿದಂತೆ ಅಂಥೇಳಿ ಅದಕ್ಕೆ ಒಂದು 50 ಪೈಸೆ ಪುರಾವೆ ಇರಲ್ಲ, ಕೋರ್ಟಿಂದ ಅದ್ರ ಬಗ್ಗೆ ಆರ್ಡ್ರ್ ಬಂದಿರಲ್ಲ, ಅಪರಾಧಿ ಅಂತ ಹೇಳಿರಲ್ಲ. ಅದಕ್ಕೆ ಮುಂಚೆನೇ ಅವರನ್ನು ಈ ಜನಗಳ ನ್ಯಾಯಾಲಯದಲ್ಲಿ, ಜನತಾ ನ್ಯಾಯಾಲಯಗಳಲ್ಲಿ ಹರಾಜು ಹಾಕ್ಬಿಟ್ಟಿರ್ತಾರ ಅಂತ. ಅಂದರೆ ಈ ಮೀಡಿಯಾ ಚಾನಲಲ್ಲಿ ಕೂತ್ಕೊಂಡು ನಾ ಈ ಮಾತು ಹೇಳ್ತಾ ಇದ್ದೀನಿ ವಿತ್ ವೆರಿ ರೆಸ್ಪಾನ್ಸಿಬಿಲಿಟಿ. ಜನತಾ ಟ್ರಯಲ್ ಅನ್ನೋದಕ್ಕಿಂತ ಮೀಡಿಯಾ ಟ್ರಯಲ್ ಏನು ನಡೆಯುತ್ತಲ್ಲ ಆಫ್ ಲೇಟ್, ಬಿಕಾಸ್ ಆಫ್ ಏನು ನಾನು ಫಸ್ಟ್ ತೋರಿಸ್ಬೇಕು, ಅದ್ರ ಬಗ್ಗೆ ಒಂದು ಒಪಿನಿಯನ್ ಹೇಳಬೇಕು, ಇದ್ದದ್ದನ್ನು ಇದ್ದಂಗೆ ಹೇಳೋದ್ಬಿಟ್ಟು ಅದರ ಮೇಲೆ ಒಂದು ಒಪಿನಿಯನ್ ಬಿಲ್ಡ್ ಮಾಡಿ ಹೇಳುವಂಥ ಒಂದು ನ್ಯೂಸ್ ಏನು ಸೃಷ್ಟಿ ಆಗ್ತಾ ಇದೆ. ಆ್ಯಂಡ್ ಐ ರಿಯಲಿ ಅಪ್ರಿಷಿಯೇಟ್, ಬಿಕಾಸ್ ಈ ಕೇಸಲ್ಲಿ ನೀವು ಸುಮಾರು ಡಿಬೇಟ್ಗಳು ನಾನು ಬಂದಿದ್ದೆ, ಹಲವಾರು ಸರ್ತಿ ನೀವು ಸ್ಟೋರೀಸ್ ಮಾಡಿದ್ದೀರಿ, ಅಷ್ಟು ಇದ್ದದ್ದನ್ನು ವಿಷಯ ಹೇಳಿ ಜನರು ಅದನ್ನು ಅರ್ಥ ಮಾಡ್ಕೊಳ್ತಾರೆ. ಇವತ್ತು ಎಲ್ಲರಿಗೂ ಗೊತ್ತಿದೆ ದ್ಯಾಟ್ ಅರವಿಂದ್ ಕೇಜ್ರಿವಾಲ್ ಅವರು ಈ ವಿಚಾರವಾಗಿ ಈ ಕೇಸಲ್ಲಿ ಮನೀಶ್ ಸಿಸೋಡಿಯಾ ಇರ್ಬೋದು, ಅರವಿಂದ್ ಕೇಜ್ರಿವಾಲ್ ಇರ್ಬೋದು, ಆಮ್ ಆದ್ಮಿ ಪಾರ್ಟಿ ಯಾವುದೇ ಮುಖಂಡರು ಇರ್ಬೋದು, 1 ಪೈಸೆಯ ಯಾವುದೇ ಥರದ ಭ್ರಷ್ಟಾಚಾರ ಇಲ್ಲಿ ಮಾಡಿಲ್ಲ, ಇಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ ಅನ್ನುವಂಥ ವಿಚಾರ ಸಾರಾಸಗಟವಾಗಿ ಎಲ್ಲರಿಗೂ ಗೊತ್ತಿದೆ. ಬಟ್ ಅದನ್ನು ಪ್ರತಿಬಿಂಬಿಸಿದ್ದು ಹೆಂಗೆ ಅಂದರೆ, ರೈಟ್, ಇನ್ನೊಂದಿಷ್ಟು ಜನರನ್ನು ಸೇರಿಸ್ಬಿಟ್ಟು ಇಲ್ಲಿಂದ 100 ಕೋಟಿ ಬಂತು, ಅಲ್ಲಿಂದ 200 ಕೋಟಿ ಬಂತು, ಎಲೆಕ್ಷನ್ನಿಗೆ ಯೂಸ್ ಆಯಿತು, ಇನ್ನೊಂದು ಮತ್ತೊಂದು ಏನೇನೋ ಕತೆಗಳನ್ನು ಕಟ್ಟಿ ಅದನ್ನೇ ಸುದ್ದಿ ಅಂತ ಹೇಳಿ ಹಲವಾರು ಮೀಡಿಯಾ ಚಾನೆಲ್ಗಳು ಅದನ್ನು ಆಸ್ ಇಫ್ ತಾವೇ ಅದನ್ನು ಪರಿಶೀಲನೆ ಮಾಡಿ ಹೇಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಅದನ್ನು ಹೇಳಿ ಹಲವಾರು, ಅದಷ್ಟೇ ಅಲ್ಲದೆ ಇವಾಗ ವಾಟ್ಸಪ್ ಗ್ರೂಪ್ಗಳು, ಸೋಷಿಯಲ್ ಮೀಡಿಯಾಗಳು, ಈ ಟ್ಯಾಗ್ ಗ್ರೂಪ್ಗಳು ಅಂತ ಒಂದು ಹೊಸ ಶುರುವಾಗ್ಬಿಟ್ಟಿದೆ ಈಗ ಪೊಲಿಟಿಕಲ್ ಸರ್ಕಲ್ಗಳಲ್ಲಿ. ಅವರೆಲ್ಲ ಸೇರಿಕೊಂಡು ಈ ವಿಚಾರವಾಗಿ ಜನರಿಗೆ ಒಂದು ತಪ್ಪು ಮಾಹಿತಿನ ಹಂಚಿ 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 ಈಗ ನಮ್ಮ ಕಡೆ ಒಂದು ಇದನ್ನು ಹೇಳ್ತಾರೆ, ಈ ಸತ್ಯ ಚಪ್ಪಲಿ ಹಾಕೊಳ್ಳೋಷ್ಟರಲ್ಲಿ ಸುಳ್ಳು 10 ಸರ್ತಿ ಬಂತು ಅಂತ. ಹಂಗಾಗಿ ಇವತ್ತು ಆಗಿದೆ. ಬಟ್ ಈ ಫೈಟ್ನ ಅರವಿಂದ್ ಕೇಜ್ರಿವಾಲ್ ಅವರು ಡೇ 1 ಹೇಳಿದ್ರು ದಟ್, ಆ್ಯಂಡ್ ಸುಪ್ರೀಂ ಕೋರ್ಟು ಒಂದು ಸರ್ತಿ ಅಬ್ಸರ್ವ್ ಮಾಡಿತ್ತು, ನೀವು ಮಾಡಿರುವಂಥ ಈ ಕೇಸ್ನ ಟ್ರಯಲ್ ನಡೆದ ಮೊದಲನೇ ದಿನದಲ್ಲೇ ಇದು ಕ್ವಾಶ್ ಆಗುತ್ತೆ, ನಿಮ್ಮ ಹತ್ರ ಯಾವುದೇ ಪುರಾವೆ ಇಲ್ಲ, ಅವ್ರನ್ನ ಇಟ್ಕೊಂಡಿದ್ದೀರಾ, ಅಕಾರ್ಡಿಂಗ್ ಟು ರೂಲ್ಸ್ ನಿಮಗೆ ನಾವು ಅವ್ರಿಗೆ ಕಸ್ಟಡಿ ಕೊಡ್ತೀವಿ, ಬಟ್ ದೇರ್ ಇಸ್ ನಥಿಂಗ್ ಇನ್ ದಿಸ್ ಅಂತ. ದಿಲೀಪ್ ಯಾರು ಈ ಕೇಸಿನ ಫಲಾನುಭವಿ, ಯಾರು ಈ ಕೇಸಿನ ಅಪಪ್ರಚಾರದಲ್ಲಿ ಯಾವ ಪಕ್ಷ ಜಾಸ್ತಿ ಲಾಭ ಪಡ್ಕೊಳ್ತು ನೋಡಿ? ಇವತ್ತು ರೋಸ್ ಅವೆನ್ಯೂ ಕೋರ್ಟು ಇವತ್ತು ಕೊಟ್ಟಿರ್ತಕ್ಕಂಥ ತೀರ್ಪು, ಇದನ್ನ ಒಂದು ರಾಜಕೀಯ ಪಕ್ಷವಾಗಿ ನಾವು ಅದನ್ನ ವೆಲ್ಕಮ್ ಮಾಡ್ತೀವಿ. ಒಂದು ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಾವು ಅದ್ರ ಮೇಲೆ ನಂಬಿಕೆ ಇಟ್ಟು ನಾವು ವೆಲ್ಕಮ್ ಮಾಡ್ತೀವಿ. ಅವ್ರು ಹೇಳಿರ್ತಕ್ಕಂಥದ್ದು ಏನು, ಇವತ್ತು ಸಾಕ್ಷ್ಯಾಧಾರಗಳ ಕೊರತೆ, ಒಂದು ಪ್ರಾಸಿಕ್ಯೂಷನ್ ಫೇಲ್ಯೂರ್ ಅಂತ ಹೇಳಿದರೆ, ನೇರ ಸಾಕ್ಷಿಗಳು ಉಲ್ಟಾ ಹೊಡೆದಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಸಾಕ್ಷಿಗಳು ಏನೇನು ಸಾಕ್ಷಿಗಳಿದ್ರು ಅವೆಲ್ಲ ಹೇಳಿಕೆಗಳನ್ನ ಬದಲಾವಣೆ ಮಾಡ್ಕೊಂಡಿದ್ದಾರೆ, ಕಾಲಕ್ಕೆ ತಕ್ಕಂತೆ ಬದಲಾವಣೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಈಗ ನಮ್ಮ ಬಿಜೆಪಿ ಪಾರ್ಟಿಯಾಗಿ ನಾವು ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಏನು ನಂಬಿಕೆ ಇಡಬೇಕು ಅದು ಇಡ್ತೀವಿ. ಅದೊಂದು ಇಂಡಿಪೆಂಡೆಂಟ್ ಪಾರ್ಟಿ, CBI ಅಂತಕ್ಕಂಥದ್ದು, ED ಅಂತಕ್ಕಂಥದ್ದು ಇಂಡಿಪೆಂಡೆಂಟ್ ಬಾಡಿ. ಸೊ ಅದು ಏನು ಅವರು ಅವತ್ತಿನ ಕಾಲಕ್ಕೆ ಏನು ಅಪರಾಧ ಮಾಡಿದ್ರು, ಏನು ಒಂದು ಹಗರಣದಲ್ಲಿ ಪಾಲ್ಗೊಂಡಿದ್ರು, ನಿಮಿಷ, ಯಾರ ಅಂಡರಲ್ಲೂ ಬರಲ್ಲ, ED ಯಾರ ಅಂಡರಲ್ಲೂ ಬರಲ್ಲ, ಇಟ್ಸ್ ಎ ಇಂಡಿಪೆಂಡೆಂಟ್ ಬಾಡಿ. ನೋ ಇಂಡಿಪೆಂಡೆಂಟ್ ಬಾಡಿ ಆಯ್ತಾ? ಅದೇನು ಇಡಿ ಇಂಡಿಪೆಂಡೆಂಟ್ ಬಾಡಿ, CBI ಇಸ್ ಆಲ್ಸೋ ಇಂಡಿಪೆಂಡೆಂಟ್ ಬಾಡಿ. ಅದ್ರ ಕೆಲಸವನ್ನ ಸ್ವತಂತ್ರ ಎಲ್ಲ ಸಂಸ್ಥೆಗಳು ನಿಮಿಷ ಕೇಳಿಸ್ಕೊಳ್ಳಿ. ನಾಚಿಕೆ ನಮ್ಗಲ್ಲ, ನಾಚಿಕೆ ನಮ್ಗಾಗಲ್ಲ, ನಿಮ್ಗೆ ಆಗ್ಬೇಕು ನಾಚಿಕೆ. ಯಾಕೆ ಅಂತಂದ್ರೆ ಹೇಳ್ತೀನಿ, ಅರವಿಂದ್ ಕೇಜ್ರಿವಾಲ್ ಅವರಿಗೆ ನಾಚಿಕೆ ಯಾವ ರೀತಿ ಆಗ್ಬೇಕು ಅಂತ ಹೇಳುದು ನಾನು ಹೇಳ್ತೀನಿ. ಇವ್ರು ಹೇಳಿದಕ್ಕೆ ನಾನು ಇವತ್ತು ಉತ್ತರ ಹೇಳ್ತೀನಿ.
ಹಾಗಾದ್ರೆ ಇವ್ರು ತಪ್ಪೇ ಮಾಡಿಲ್ಲ ಅಂತ ಅಂದ್ಮೇಲೆ ಸರ್ ತಪ್ಪೇ ಮಾಡಿಲ್ಲ ಅಲ್ಲ, ಅದಕ್ಕೆ ಬಾಸ್ ಯಾರು ಅನ್ನೋದು ಹೇಳ್ರಿ first. ನಿರಪರಾಧಿ ಅಂತ ಹೇಳಿಲ್ಲ ಇವ್ರನ್ನ, ನಿರಪರಾಧಿ ಅಂತ ಹೇಳಿ ಕೋರ್ಟ್ ಇವ್ರನ್ನ ಬಿಡುಗಡೆ ಮಾಡಿಲ್ಲ. ಇವ್ರಿಗೆ ಇವತ್ತು ಅಪರಾಧನೇ ಇಲ್ಲ ಅಂತ ಹೇಳ್ತಾರೆ ಕೋರ್ಟ್. 100 ಮೊಬೈಲ್ಗಳನ್ನ ಮತ್ತೆ 100 ಸಿಮ್ಗಳನ್ನ ನಾಶಪಡಿಸಿದ್ದಾರೆ ಅಂತ ಕೋರ್ಟ್ ಹೇಳಿದೆ. ಯಾಕೆ ನಾಶ ಮಾಡಿದ್ರು? ಹಾಗಾದ್ರೆ ಇವ್ರು ತಪ್ಪೇ ಮಾಡಿಲ್ಲ ಅಂತ ಅಂದ್ಮೇಲೆ ಇವರ ಮದ್ಯದ ನೀತಿಯನ್ನ ಇವ್ರೇನ್ ಮಾಡಿದ್ರಲ್ಲ ಅದನ್ನ ಯಾಕೆ ರದ್ದು ಮಾಡಿದ್ರು? ಅವತ್ತು ಕೋರ್ಟ್ ಯಾಕೆ ಇವರ ಚಾರ್ಜ್ ಶೀಟ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ತು? ಒಂದು. ಮತ್ತೊಂದು ಸರ್, ಸೌತ್ ಗ್ರೂಪ್ ನ ಮುಗುಂಟಾ ಶ್ರೀನಿವಾಸ್ ರೆಡ್ಡಿ ಅವರು ಮಾರ್ಚ್ 2021 ಕೊಟ್ಟಿರ್ತಕ್ಕಂಥ ಹೇಳಿಕೆ ಸರ್, ಕೇಜ್ರಿವಾಲ್ ರವರನ್ನ ಭೇಟಿಯಾದಾಗ ಆಮ್ ಆದ್ಮಿ ಪಕ್ಷಕ್ಕೆ 100 ಕೋಟಿ ನೀಡುವಂತೆ ಹೇಳಿದರು. ಇದು ಎಲ್ಲಿ ಹೇಳಿದ್ದು? ಇಡಿ ಆಫೀಸ್ ನ ಕುತ್ಕೊಂಡು ಹೇಳಿರ್ತಕ್ಕಂಥದ್ದು. ಇಡಿ ಆಫೀಸ್ ಜೊತೆ ಕುತ್ಕೊಂಡು ಅವನ್ ರೆಕಾರ್ಡ್ ನ್ಯಾಯಾಲಯದಲ್ಲಿ ಹೇಳಿರ್ತಕ್ಕಂಥದ್ದು 17/7/2023 ಕೊಟ್ಟಂತ ಹೇಳಿಕೆ ಸರ್. ಇಡಿ ಆಫೀಸ್ ಅಲ್ಲಿ ಒಂದ್ ನಿಮಿಷ ಸರ್, ಅಲ್ಲ ಸರ್, ನೀವು ಹೇಳೋದಿದ್ರೆ ಅರ್ಧ ಸತ್ಯ ಹೇಳಬೇಡಿ, ಪೂರ್ತಿ ಸತ್ಯ ಹೇಳಿ. ಆಮೇಲೆ ಮತ್ತೊಂದು ಸರ್, ರಾಘವ ಮುಗುಂಟ ಸೌತ್ ಗ್ರೂಪ್ ನ ಅವನು ಹೇಳಿರ್ತಕ್ಕಂಥದ್ದು 6 ಹೇಳಿಕೆ ಕೊಡ್ತಾನೆ. 6 ಹೇಳಿಕೆನಲ್ಲೂ ಕೇಜ್ರಿವಾಲ್ ಮಾತ್ರ ಹೆಸರನ್ನು ತಗೊಳ್ಳಲ್ಲ. 7ನೇ ಹೇಳಿಕೆಯಲ್ಲಿ ಹೇಳ್ತಾನೆ ಕವಿತಾ ಅವರ ಮೂಲಕ ಎಎಐಪಿಗೆ ಹಣ ಸಂದಾಯವಾಗಿದೆ ಅಂತ ಹೇಳಿ ನೇರವಾಗಿ ಹೇಳ್ತಾನೆ. ಮತ್ತೊಂದು ಸರ್, ಶರತ್ ಚಂದ್ರ ರೆಡ್ಡಿ ಉದ್ಯಮಿ ಅವನು ಸಹ ಹೇಳಿರ್ತಕ್ಕಂಥದ್ದು 2022ರಲ್ಲಿ ಬಂಧನಕ್ಕೊಳಗಾದಾಗ ಅರವಿಂದ್ ಕೇಜ್ರಿವಾಲ್ ಜೊತೆ ಯಾವುದೇ ಸಂಬಂಧ ಇದೆ ಅಂತ ಹೇಳಲ್ಲ. ಆದ್ರೆ ಕೆಲವು ತಿಂಗಳು ಜೈಲಿಗೆ ಹೋಗಿ ಜೈಲಿಗೆ ಬಂದ ಮೇಲೆ ಸರೆಂಡರ್ ಆಗ್ತಾನೆ. ಸರೆಂಡರ್ ಆಗಿ 2023ರಲ್ಲಿ ಸರ್ಕಾರಿ ಸಾಕ್ಷಿಯಾಗಿ ನಾನು ಬದಲಾವಣೆ ಆಗ್ತೀನಿ ಅಂತ ಹೇಳಿ ನ್ಯಾಯಾಲಯದ ಮುಂದೆ ಹೋಗಿ ಅವತ್ತು ಅವನು ಹೇಳಿದಂತೆ ಹೇಳಿಕೆ, ಮದ್ಯದ ವ್ಯವಹಾರದಲ್ಲಿ ನೇರವಾಗಿ ಕೇಜ್ರಿವಾಲ್ ಜೊತೆ ನಾನು ಚರ್ಚೆ ಮಾಡಿದಾಗ ಕೇಜ್ರಿವಾಲ್ ಅವರು ಹಣಕ್ಕೆ ನನ್ನ ಕೇಳಿದ್ರು ಅಂತ ಇನ್ನೂ ಇದೆ ರೀ. 1 ಗಂಟೆ ಡಿಬೇಟ್ ಇದು, 1 ಗಂಟೆ ಇನ್ನೂ ಇಬ್ಬರು ಪ್ರಾಣಿಷ್ಟ. ನಂದು ಏನು ಗೊತ್ತಾ ಪಾಯಿಂಟ್ ಇಲ್ಲಿ, ಈ ಥರದ ಹೇಳಿಕೆಗಳೆಲ್ಲ ನೀವು ಹೇಳ್ತಾ ಇದ್ದೀರಿ. ಕೋರ್ಟ್ ಅಬ್ಸರ್ವೇಷನ್ಸ್ನ ನೀವು ಕ್ಲಿಯರಾಗಿ ಹೇಳ್ಬೇಕು ನನಗೆ. ಈಗ ಇಲ್ಲಿ ದಿಲೀಪ್ ಇದರಲ್ಲಿ ಜಡ್ಜ್ ಅಲ್ಲ, ಕೇಳಿಸ್ಕೊಂಬಿಡಿ. ದಿಲೀಪ್ ಸುಪ್ರೀಂ ಕೋರ್ಟು ಅಲ್ಲ, ದಿಲೀಪ್ ಹೈಕೋರ್ಟು ಅಲ್ಲ. ಈ ಹೇಳಿಕೆಗಳು ಅಂತ ವಿಚಾರ ಇದೆಯಲ್ಲ, ಸಾಕ್ಷಿಗಳು ಅನ್ನೋ ವಿಚಾರ ಇದೆಯಲ್ಲ, ಸಾಕ್ಷ್ಯಾಧಾರದ ಕೊರತೆ ಎನ್ನುವುದು ಕೇಳಿಸ್ಕೊಂಬಿಡಿ, ಸಾಕ್ಷ್ಯಾಧಾರದ ಕೊರತೆ ಎನ್ನುವುದು ಕೇಸ್ನ ತೀರ್ಪಿಗಿರ್ತಕ್ಕಂಥ ಪ್ರಮುಖವಾದಂಥ ಅಂಶ. ನಿಜ ಅಲ್ವಾ? ನಿಜ ಕೇಳಿಸ್ಕೊಂಬಿಡಿ. ಈಗ ನಿಮ್ಮ ವಿಚಾರಕ್ಕೆ ಬರ್ತೀನಿ. ಸೌತ್ ಗ್ರೂಪು ಅಲ್ವಾ, ಬಿಸ್ನೆಸ್ ಮನ್ನು, ಕಿಕ್ ಬ್ಯಾಕು 100 ಕೋಟಿ, ನಿಜ ಅಲ್ವಾ ನಿಮ್ಮ ಆರೋಪ? ಈ ವಿಚಾರದಲ್ಲಿ ಏನಾಯಿತು, ಇಡೀ ಸ್ಕ್ಯಾಮ್ ಇರೋದು ಹೇಗೆ ಗೊತ್ತಾ? ಇದು ಅಲೆಜ್ ಮಾಡಿರೋದು, ಅಂದರೆ ಇದು ಆರೋಪ ಮಾಡೋ ಥರ ಸ್ಕ್ಯಾಮು. ನೋಡಿ, ಈ ಥರ ದೆಹಲಿ ಅಬಕಾರಿಯ ಚಿಲ್ಲರೆ ವ್ಯವಹಾರ ಅಥವಾ ಚಿಲ್ಲರೆ ಒಂದು ಬಿಸ್ನೆಸ್ಸನ್ನು ನಾವು ಕೊಟ್ಟುಬಿಡೋಣ, 5% ಬರ್ತಿರೋ ಕಡೆ 12% ಬಂದುಬಿಡುತ್ತೆ. 12%ಅಲ್ಲಿ 6% ಈ ಕಡೆ ಉಳ್ಕೊಳ್ಳುತ್ತೆ, ಇನ್ನು 6%ನ ಆಮ್ ಆದ್ಮಿ ಪಕ್ಷದ ಬೇರೆ ಬೇರೆ ನಾಯಕರುಗಳಿಗೆ ಹಂಚಿಬಿಡಬೇಕು ಅಂತ ಹೇಳಿ ಆರೋಪಿಸಲಾಗಿದ್ದದ್ದು. ಇಷ್ಟೆಲ್ಲ ವಿಚಾರ ಹೇಳಿದ್ದೀರಲ್ಲ, ನಾನು 100 ಕೋಟಿ ಎತ್ಕೊಂಡು ಬಂದೆ, ಕವಿತಾ ಮೂಲಕ ಇದು ಬಂದಿತ್ತು, ಇದು ಹವಾಲಾ ಹಣ, ಈ ಥರ ವ್ಯಕ್ತಿಗೆ ಸಂದಾಯ ಆಗಿತ್ತು, ಯಾರೋ ಇವ್ರಿಗೆ ಬಂದಿತ್ತು, ಅವ್ರಿಗೆ ಬಂದಿತ್ತು. ಆ 100 ಕೋಟಿ ಎಲ್ಲಾದ್ರೂ ಕಾಣಿಸ್ಬೇಕಲ್ರಿ? ಒಂದು ನಿಮಿಷ, ಹಣ ಕಾಣಿಸ್ಬೇಕಲ್ರಿ? ಹಣ ಕಾಣಿಸ್ಬೇಕು. ಇನ್ನೊಬ್ರು ಇದ್ದಾರೆ, ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಸರ್. ನೋಡಿ, ಅವ್ರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಯಾರು, ನಾನು ಮುಗುಂಟ ಶ್ರೀನಿವಾಸ್ ರೆಡ್ಡಿ ಆಗಿರ್ಬೋದು, ರಾಘವ್ ಮುಗುಂಟ ಆಗಿರ್ಬೋದು, ಶರತ್ ಚಂದ್ರ ರೆಡ್ಡಿ ಆಗಿರ್ಬೋದು, ಇವ್ರು ಯಾರು ದಿಲೀಪ್ ಮುಂದೆನೋ ಅಥವಾ ರಮಾಕಾಂತ್ ಅವ್ರ ಮುಂದೆ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದಲ್ಲ. ಸ್ವತಃ ಕೋರ್ಟ್ ಮುಂದೆ ಹೋಗಿ ಜಡ್ಜ್ ಮುಂದೆಗಡೆ ಸರೆಂಡರ್ ಆಗಿ ನಾವು ಸರ್ಕಾರಿ ಸಾಕ್ಷಿಗಳ ಬದಲಾವಣೆ ಇಷ್ಟೆಲ್ಲ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಅವರು ರೇಣುಕಾಸ್ವಾಮಿ ಅವ್ರ ತಾಯಿನೇ ಪ್ರತಿವಾದಿ ಸಾಕ್ಷಿ ಮಾಡಿ ಅಂದ್ಬಿಟ್ರು. ಇವತ್ತು ಆ ಹೇಳಿಕೆಗಳನ್ನ ಬದಲಾವಣೆ ಮಾಡ್ಕೊಂಡು ಅವತ್ತೇನೋ ನಾನು ಪ್ರಜೆಗೊಳಗಾಗಿದ್ದೆ, ಅವತ್ತೇನೋ ನಾನು ಮಾನಸಿಕ ಸಮಸ್ಯೆನಲ್ಲಿದ್ದೆ, ಸೊ ನಾನು ತಪ್ಪಾಗ್ಬಿಟ್ಟಿದೆ, ಕ್ಷಮಿಸಿ ಅಂತ ಕೋರ್ಟ್ ಹತ್ರ ಹೋಗಿ ಬದಲಾವಣೆ ಮಾಡ್ಕೊಂಡಿರೋದಕ್ಕೆ ಅದಕ್ಕೆ ಇಡಿ ಅಥವಾ ಸಿಬಿಐ ದಿಲೀಪ್, ನನ್ನ ಶೋನಲ್ಲಿ ಗಲಾಟೆಗಳಿಗೆ ಆಸ್ಪದ. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನಾವ್ ಏನೇ ಮಾತಾಡ್ತೀವಲ್ಲ, ಮುಂದಿನ ತಲೆಮಾರು ನೋಡ್ತಾ ಇರುತ್ತೆ ಇದನ್ನ. ಕೇಸ್ ಆದಾಗಿ ನೋಡಿ ಇದ್ದಾರೆ. ಇಲ್ಲಿ ನಾನು ಏನು ಕೇಳ್ತಿದ್ದೀನಿ ಗೊತ್ತಾ, ಇಡಿ ಮುಂದೆ ಯಾರು ಏನಾದರೂ ಹೇಳ್ಕೊಂಬಿಟ್ಟಿರ್ಲಿ, ಎಲ್ಲಿ ಬೇಕಾದರೂ ಯಾವ ದಿಲೀಪ್, ಒಂದು ನಿಮಿಷ ಹೆಂಗೆ ಮಾತಾಡ್ಬೇಡ್ರಿ, ಅಲ್ಲಲ್ಲ ಒಂದು ನಿಮಿಷ ಕೇಳಿಸ್ಕೊಳ್ರಿ. ನಾನು ಏನು ಕೇಳ್ತಿದ್ದೀನಿ, ಸಾಕ್ಷಿ 100 ಕೋಟಿ ಅಂತಲ್ಲ, 1000 ಕೋಟಿ ಅಂತ ಹೇಳಿ ನನ್ನ ತಕರಾರಿಲ್ಲ. ಅದಕ್ಕೆ ನಾನು ಕೇಳ್ತಿರೋದು, ಇಂಥ ಇಡಿ ಒಂದು ಕೇಸ್ಗೆ ಎಂಟ್ರಿ ಆದರೆ, CBI ಒಂದು ಕೇಸ್ಗೆ ಎಂಟ್ರಿ ಆದರೆ, ಆರ್ಥಿಕ ಅಪರಾಧಗಳು ಅಂತ IT ಎಂಟ್ರಿ ಆದರೆ, ಇದರಲ್ಲಿ ಬರುವ ಅತಿ ದೊಡ್ಡ ಅಂಶ ಏನು ಗೊತ್ತಾ, ಏನು ಮಹಜರ್ ಮಾಡಿಕೊಂಡೆ, ಏನು ನೀನು ಸೀಸ್ ಮಾಡಿದೆ, ಏನು ಮುಟ್ಟುಗೋಲು ನೀನು ಹಾಕಿದೆ ಅಂತ. ಇದರಲ್ಲಿ 100 ಕೋಟಿ ಹೇಳ್ಕೊಳ್ಳಿ, ನೀವು 5,000 ಕೋಟಿ ಹೇಳಿ, 500 ಕೋಟಿ ರೂಪಾಯಿನ ನಾನು ಈ ಕೇಸಲ್ಲಿ ಕಣ್ಣಾರೆ ನೋಡಿದ್ದೀನಿ.
ಅದನ್ನು ಸೀಸ್ ಮಾಡ್ಕೊಂಡಿದ್ದಾರೆ. ಕೋರ್ಟ್ ಬಂದ ನೋಡಿ ಸ್ವಾಮಿ 500 ಕೋಟಿ ಇಂಥವ್ರ ಮನೇಲಿ ಇತ್ತು, ಒಬ್ರು ತೋರಿಸಿದಾರೆ ಏನ್ರಿ? ಒಂದು ಪರ್ಸನ್ ಇನ್ನೊಂದು ಏನ್ಗೆ ಏನಾನ ಹೇಳಿ, ಮುಗುಂಡಾಗಿ ಬಿಟ್ಟು ಏನ್ ಬೇಕಾದ್ರೆ ಹೇಳ್ಕೊಳ್ಳಿ. ನನ್ನ ಸಿಂಪ್ಲೆಸ್ಟ್ ಕ್ವಶನ್ ಇದು. ಇಂಪಾರ್ಟೆಂಟ್ ವಿಚಾರ. ಬರ್ತೀನಿ ಒಂದ್ ನಿಮಿಷ ಇರ್ರಿ. ನಾನು ಅದನ್ನೇ ನೋಡ್ರಿ, ಇಲ್ಲೇನ್ ಗೊತ್ತಾ, ರೇಣುಕಾ ಸ್ವಾಮಿ ಒಂದು ಮರ್ಡರ್ ಆಯ್ತ್ರಿ. ಮನೆ ಬಿಟ್ಟಾಗ ಯಾವ ಬಟ್ಟೆ ಹಾಕೊಂಡು ಬಂದಿದ್ದ, ಅಲ್ಲಿ ಪಟ್ಟಣಗೆರೆ ಶೆಡ್ಡಲ್ಲಿ ಅವ್ನು ಯಾವ ಬಟ್ಟೆ ಹಾಕಿದ್ದ, ಡೆಡ್ ಬಾಡಿ ಆಗಿದೆ, ಕಪ್ ಶರ್ಟ್ ಹೆಂಗ್ ಬಂತು ಅನ್ನೋದಕ್ಕೆ ಪೊಲೀಸ್ ಹತ್ರ ಉತ್ತರ ಇಲ್ಲ. ನೀವು ಕೇಳಿಸ್ಕೊಳ್ರಿ, ಒಂದ್ ನಿಮಿಷ ಕೇಳಿಸ್ಕೊಳ್ರಿ, ಇಂಟರ್ಪ್ಟ್ ಮಾಡ್ಬಿಡಿ ನನ್ನ. ನಾನು ಹೇಳ್ತಿರೋದೇನು ಗೊತ್ತಾ, ಇಲ್ಲಿ ನೀವು 1000 ಹೇಳಿ. ಈಗ ಅವನು ಅಲ್ಲಿಂದ ಬಂದಾಗ 15 ಜೊತೆ ಬಟ್ಟೆ ಚೇಂಜ್ ಮಾಡ್ಕೊಂಡು ಬಂದಿದ್ದ ಅಂತ ಹೇಳಿದಾಗ ಇಡಿ ಅವರು CBI ಅವರು ಚಾರ್ಜ್ ಶೀಟ್ ಹಾಕಬೇಕಾದ್ರೆ 15 ರೀತಿ ಇದೆಲ್ಲಿಂದ ಹೆಂಗೆ ಬಂತು ಹಣ, ಯಾರನಲ್ಲಿ ಸಿಕ್ತು, ಯಾವ ಸೂಟ್ ಕೇಸಲ್ಲಿ ಬಂದಿತ್ತು, ಟ್ರೈನಲ್ಲಿ ಬಂದಿತ್ತಾ, ರೈಲಲ್ಲಿ ಬಂದಿತ್ತಾ, ಇನ್ನೇನಾದ್ರು ಮೆಟ್ರೋದಲ್ಲಿ ಬಂದಿತ್ತಾ, ಪ್ರತಿಯೊಂದು ದಾಖಲಿಸಬೇಕಾಗತ್ತೆ. ಅದನ್ನು ಸಾಕ್ಷಿ ಅಂತ ಕೋರ್ಟ್ ಮುಂದೆ ಇಡಬೇಕು. ಸೀಸ್ ಮಾಡ್ಕೊಂಡು ಬಂದೆ ನಾನು, ಇದು ಅಕ್ರಮ ಆಗಿದೆ ಅಂತ ಹೇಳಿ. ಅದರ್ವೈಸ್ ಏನಾಗ್ಬಿಡುತ್ತೆ ಗೊತ್ತಾ, ಸಾಕ್ಷಿ ಇವನು ಹೇಳಿದ್ದ, ಅವ್ನು ಹೇಳಿದ್ದ, ಆಮೇಲೆ ಉಲ್ಟಾ ಹೇಳ್ಬಿಟ್ಟ, ಸರೆಂಡರ್ ಆಗ್ಬಿಟ್ಟ, ಮಾಫಿ ಸಾಕ್ಷಿ ಆಗ್ಬಿಟ್ಟ, ಗೌರ್ಮೆಂಟ್ ಸಾಕ್ಷಿ ಆಗ್ಬಿಟ್ಟ ಅನ್ನೋದಿದೆಯಲ್ಲ, ಇದಕ್ಕೆ ವ್ಯಾಲ್ಯೂ ಇಲ್ಲ ಅಂತ ನಾನು ಇನ್ನೊಂದು ತುಂಬಾ ನೋಡಿ, ಇಲ್ಲಿ ಒಂದ್ ನಿಮಿಷ ಅದೇನು ರಿಕ್ವೆಸ್ಟ್ ಗೊತ್ತಾ, ಯಾರು ಈ ಒಂದು ಸ್ಟೇಜಲ್ಲಿ ಬಾಲಿಶವಾಗಂತೂ ಯಾರು ಮಾತಾಡಬೇಡಿ. ಅಟ್ಲೀಸ್ಟ್ ಕಾನೂನಿನ ABCD ತಿಳ್ಕೊಂಡಿರೋಷ್ಟು ಇವ್ರಿಗೆ ABCD ಆದ್ರೂ ಗೊತ್ತಪ್ಪ ಅಂತ ಮಾತಾಡೋಣ ನಾವೆಲ್ಲರೂ ಕೂಡ. ಕೇಜ್ರಿವಾಲ್ ನಿರಪರಾಧಿ ಅಂತ ಹೇಳಿಲ್ಲ, ಅವ್ರ ಅಪರಾಧಿ ಅಂತ ಹೇಳ್ಬಿಟ್ಟಿದ್ದಾರೆ. ಸಾಕ್ಷಿ ಎಲ್ಲ ಒಂದೇ ರೀ ಕೋರ್ಟ್ ಭಾಷೆಯಲ್ಲಿ. ಸಾಕ್ಷಿ ಈಗ ರಾಜ್ಕುಮಾರ್ ಕಿಡ್ನಾಪ್ ಆಯ್ತು ರೀ, ಕಿಡ್ನಾಪ್ ಆಯಿತು, ಸಾಕ್ಷಿ ಸಿಕ್ಕಲಿಲ್ಲ, ನೋ ಎವಿಡೆನ್ಸ್. ಅದಕ್ಕೆ ಏನು ರೀಸನ್ಸ್ ಹೇಳ ನಾನು? ಕೇಳಿಸ್ಕೊಳ್ಳಿ, ಅದನ್ನೇ ಹೇಳ್ತಿರೋದು. ಈ ಕೇಸಲ್ಲಿ ಮುಖ್ಯ ಏನ್ರಿ, ಆರ್ಥಿಕ ಅಪರಾಧದಲ್ಲಿ ಸಾಕ್ಷಿ ಅಂದ್ರೆ ಯಾವ್ದ್ರಿ? ಆರ್ಥಿಕ ಅಪರಾಧದಲ್ಲಿ ಏನ್ರಿ ಸಾಕ್ಷಿ? ಎಂಕ ನಾಣಿ ಸೀನಾ ಏನೋ ಹೇಳ್ತಾನೋದೇನ್ರಿ ಸಾಕ್ಷಿ? ಕೀಪ್ ಇನ್ ಮೈಂಡ್. ದಿಲೀಪ್ ಕೇಳಿಸ್ಕೊಳ್ರಿ. ನಾನು ನೋಡ್ರಿ ಇವತ್ತಿನ ಕೇಸ್ ಡಿಬೇಟ್ ಮಾಡ್ತಿರೋದು. ಒಬ್ಬ ಕದ್ಕೊಂಡು ಹೋಗ್ಬಿಟ್ಟ ಚಿನ್ನ ಚೈನು, 5 kg ಚಿನ್ನ ಕದ್ಕೊಂಡು ಹೋಗ್ಬಿಟ್ಟ ಅಂತ ಹೇಳಿ ಇವ್ನು ಕದ್ದ ಅಂತ ಹೇಳುವ 1000 ಜನ ಹೇಳ್ಬೋದು. 5 kg ಚಿನ್ನ ರಿಕವರಿ ಆಯ್ತಾ, ಆ ಚಿನ್ನ ಏನಾಯ್ತು, ಎಲ್ಲಿದೆ, ಅದು ರೀ ಕೇಸು. ಬೇರೆಯವರು ಇದ್ದಾರೆ, ಇನ್ನೊಬ್ರು ಇದ್ದಾರೆ. ರಘು, ನನ್ನ ಪಾಯಿಂಟ್ ಏನಂತ ಹೇಳಿದ್ರೆ, ಇಂಥ ಕೇಸ್ಗಳು ಏನಾಗುತ್ತೆ ಗೊತ್ತಾ, ತೇಜೋವಧೆ, ನಾವು ಯಾರು ಅಲ್ಲ ಸರ್ಟಿಫಿಕೇಟ್ ಕೊಡೋಕೆ ಅವ್ರಿಗೆ. ಈಗ ಒಂದು ಆರ್ಥಿಕ ಅಪರಾಧನ ಬಾಯಿ ಬಿಟ್ಟು ಹೇಳ್ತಾ ಇದ್ದೀನಿ. ಇನ್ಯಾವುದೋ ಮರ್ಡರ್ ಕೇಸ್ ಅಲ್ಲ ಇದು. ಚಾಕು ಸಿಕ್ಕಲಿಲ್ಲ, ಅದು ಸಿಕ್ಕಲಿಲ್ಲ, ಇದು ಸಿಕ್ಕಲಿಲ್ಲ ಅಂತ ಹೇಳೋಕ್ಕೆ. ಚಾಕು ಸಿಕ್ಕಲಿಲ್ಲ, ರಕ್ತದ ಕಲೆ ಆಗಿರಲಿಲ್ಲ, ಅವ್ನು ಉಲ್ಟಾ ಹೊಡೆದ್ಬಿಟ್ಟ. ಯಾವನು ಏನು ಬೇಕಾದ್ರೂ ಉಲ್ಟಾ ಹೊಡಿಲಿ, ಯಾರು ಬೇಕಾದ್ರೂ ಮಾಫಿ ಸಾಕ್ಷಿ ಆಗಿಬಿಡಲಿ, ಹಾಸ್ಟೈಲ್ ವಿಟ್ನೆಸ್ ಆಗಿಬಿಡಲಿ, ನನ್ನ ತಕರಾರು ಇಲ್ಲ. ಆರ್ಥಿಕ ಅಪರಾಧ ಅಂತ ಬಂದಾಗ ಸಿಸೋಡಿಯಾ ಮನೇಲಿ 4 ಕಾಣಿ ಸಿಕ್ಕಲಿಲ್ಲ ರೀ ರಮಾಕಾಂತ್, 4 ಕಾಣಿ ಸಿಕ್ಕಲಿಲ್ಲ ಸಿಸೋಡಿಯಾ ಮನೆಯಲ್ಲಿ. ನೋಡಿ, ಒಂದು ಕನ್ನಡದಲ್ಲಿ ಒಂದು ಗಾದೆ ಇದೆ, ಏನು ಅಂತಂದ್ರೆ ಮಲ್ಗಿರೋವನ್ನ ಎಬ್ಬಿಸಬಹುದು, ಮಲ್ಗಿರೋ ರೀತಿ ಆಕ್ಟ್ ಮಾಡೋನ್ನ ಎಬ್ಸಕ್ಕಾಗಲ್ಲ ಅಂತ ಹೇಳಿ. ಈ ಬಿಜೆಪಿ ಅವ್ರದ್ದು ಮೂಲ ಗುಣಗಳ ಕೆಟ್ಟ ಗುಣ ಏನು ಅಂತ ಹೇಳಿದ್ರೆ, ಯಾರಾದ್ರೂ ಒಬ್ಬರನ್ನ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದು, ಅವರ ಬಿಜೆಪಿಯ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ವಿರೋಧ ಪಕ್ಷದ ನಾಯಕರ ಚುನಾವಣೆ ಗೆಲ್ಲಕ್ಕಾಗಲ್ಲ, ಅವರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿ ಅವರ ಒಂದ್ ನಿಮಿಷ ಗೊತ್ತಾ, ಜಗತ್ತಿನ ಅತಿ ದೊಡ್ಡ ಸತ್ಯ ಏನು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವು ಕೇಳಿಸ್ಕೊತೀನಿ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಯಾರ ವಾದದಲ್ಲಿ ಹುರುಳಿರಲ್ವೋ ಅವ್ರು ಜೋರ ಮಾತಾಡೋ ಅನಿವಾರ್ಯತೆ ಬರ್ತದೆ. ಕೇಳಿಸ್ಕೊಂಬಿಡಿ ದಿಲೀಪ್ ಕೇಳಿಸ್ಕೊಳ್ಳಿ. ನಿಮ್ಮ ವಾದದಲ್ಲಿ ಹುರುಳಿದ್ದಾಗ ಅಷ್ಟನ್ನು ಬರ್ಕೊಳ್ಳಿ, ನೀವು ಪಾಯಿಂಟ್ ಮಾಡ್ಕೊಳ್ಳಿ. ನಿಮಗೆ ನೋಡಿ, ನಾನು 15 ನಿಮಿಷ ನಿಮ್ಗೆ ಅಲೋ ಮಾಡಿದ್ದೀನಿ, 3 ನಿಮಿಷ ಅವ್ರು ಮಾತಾಡಿದ್ದೀನಿ. ದಿಲೀಪ್, ಅದನ್ನ ನೀವು ಆಮೇಲೆ ಅಬ್ಜೆಕ್ಷನ್ ಮಾಡಿ. ದಿಲೀಪ್ ಕೇಳಿಸ್ಕೊಳ್ರಿ. ನೀವು ನಿಮ್ಮ ಸರದಿ ಬಂದಾಗ ಈ ಪಾಯಿಂಟ್ ಇಟ್ಕೊಂಡು ಅವ್ರಿಗೆ ಹೇಳಿ. ಮಧ್ಯದಲ್ಲಿ ಇದ್ರೆ ಏನಾಗುತ್ತಾ, ನಿಮಗೆ ಹೆಂಗೆ ಕೇಳಿಸ್ಕೊಳ್ಳಿ, ಅಲ್ಲಲ್ಲ, ನಿಮಗೆ ಹೆಂಗೆ ಅವ್ರ ವಾದವನ್ನು ಡಿಸ್ಟರ್ಬ್ ಮಾಡೋಕ್ಕೆ ನಿಮ್ಗೆ ಅವಕಾಶ ಸಿಗುತ್ತೋ, ನಿಮ್ಮ ವಾದವನ್ನು ಡಿಸ್ಟರ್ಬ್ ಮಾಡೋಕ್ಕೂ ಇಷ್ಟು ಪ್ಯಾನಲಿಸ್ಟ್ಗೆ ಅವಕಾಶ ಸಿಗುತ್ತೆ. ಕೀಪ್ ಇನ್ ಮೈಂಡ್. ಏನಿತ್ತು ಪಾಯಿಂಟ್ ಮಾಡ್ಕೊಳ್ಳಿ, ನಿಮ್ಗೆ ಖಂಡಿತ ನಿಮ್ಮ ವಾದ ಮುಂದುವರಿಸಿ ಆಮೇಲೆ. ರಘು, ಓಕೆ. ಸೊ ನಾನು ಅವಾಗಲೇ ಹೇಳ್ತಾ ಇದ್ದೆ, ಯಾವಾಗಲೂ ಬಿಜೆಪಿ ಕಳೆದ 10 ವರ್ಷದಿಂದ ನಡೆತಿರ್ತಕ್ಕಂಥ ಏನು ಈ ವ್ಯವಹಾರಗಳಿದೆ, ಅದು ಎಂಟೈರ್ ಇದು ಏನು ವಿರೋಧ ಪಕ್ಷಗಳಿಗೆ ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡೋದು, ಏನು ಚಾರಿತ್ರ ವಧೆಯನ್ನು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಈಗ ಸಿಸೋಡಿ ಅವ್ರ ಕೇಸಲ್ಲಿ ಏನು ಇಡಿ ಅಂದ್ರೆ ಏನ್ ಕೆಲಸ, ಇಡಿನಲ್ಲಿ ಯಾವಾಗ್ಲೂ ಮನಿ ಲಾಂಡ್ರಿಂಗ್ ಕೇಸಸ್ ಆಗಿದ್ರೆ, ಏನು PMLA ಆಕ್ಟ್ ಅಲ್ಲಿ ಏನಾದ್ರೂ ಟ್ರೇಸಸ್ ಇರಬೇಕು. ಯಾರೋ ಒಬ್ಬ ರಾಜ ಏನೋ ನೀವ್ ಹೇಳಿದ್ರಲ್ಲ, ಎಂಕ ರಾಮ ಏನೋ ಹೇಳ್ದ ಅಂತ ಹೇಳ್ಬಿಟ್ಟು ಎಂಕ ನಾಣಿ ಸೀನೆ ಹೇಳ್ಬಿಟ್ಟ ಅಂತ ಅನ್ಬಿಟ್ಟು ಹೋದ್ರು ಅಂದ್ರೆ ಇಡಿಗೆ
ನಾಚಿಕೆ ಆಗ್ಬೇಕು. ಅದನ್ನ ಅಪಾಯಿಂಟ್ ಮಾಡ್ತಕ್ಕಂತ ಬಿಜೆಪಿ ಸರ್ಕಾರಕ್ಕೆ, ನರೇಂದ್ರ ಮೋದಿ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತು ಕಳೆದ 10 ವರ್ಷದಲ್ಲಿ 5293 ಕೇಸ್ಗಳನ್ನ ಮಾಡಿದ್ದಾರೆ. ಅದರಲ್ಲಿ ಕೇವಲ ಕನ್ವಿಕ್ಟ್ ಆಗಿರೋದು 4 ಕೇಸ್ಗಳು. ಅಂದ್ರೆ ಅಂತ ಅರ್ಥ, ಇಂತ ಇಡಿ ಏನಕ್ಕಿರೋದು, ಕೇವಲ ಬಿಜೆಪಿಯನ್ನ ಏನು ಪಕ್ಷದ ನಾಯಕರು, ವಿರೋಧ ಪಕ್ಷದಲ್ಲಿದ್ದಾರಲ್ಲ ಅವರನ್ನು ಎದುರಿಸಿ ಒಂದ್ ಕಡೆ ಚುನಾವಣೆ ಗೆಲ್ಬೇಕು ಅಥವಾ ಇನ್ನೊಂದು ಅಧಿಕಾರವನ್ನ ಶಿಫ್ಟ್ ಮಾಡ್ಕೋಬೇಕು. ಇದಕ್ಕೋಸ್ಕರ ಯಾಕೆ ಈ ವಿಚಾರವನ್ನ ಬಿಜೆಪಿಗೆ ನೇರ ಆರೋಪ ಮಾಡ್ತೀನಿ ಅಂತಂದ್ರೆ, ಇಡಿನ ಅಪಾಯಿಂಟ್ ಮಾಡೋರು ಯಾರು? ಇದೇ ಕೇಂದ್ರ ಗೃಹ ಸಚಿವರ ಕೆಳಗಡೆ ಬರ್ತಕ್ಕಂಥದ್ದು, ಡಿಒಪಿಟಿ ಕೆಳಗಡೆ ಬರ್ತಕ್ಕಂಥವ್ರನ್ನ ಅಪಾಯಿಂಟ್ ಮಾಡೋದು ಇವರನ್ನೇ. ಸೊ ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಅವರ ದಡಿಗೆ ಈಗ ಇಡಿ ಅಧ್ಯಕ್ಷತೆಗೆ ನೀವು ನೇರವಾಗಿ ಅಮಿತ್ ಶಾ ಅವರನ್ನು, ಪ್ರಧಾನಮಂತ್ರಿನೋ ನೀವು ಆರೋಪ ಮಾಡ್ಬಿಡ್ತೀರ ಅವ್ರ ಮೇಲೆ. ಗೃಹ ಸಚಿವ ಆ ವ್ಯಕ್ತಿ ಬಗ್ಗೆ ಹೇಳಿ. ಇಲ್ಲಿವರೆಗೂ ಯಾಕೆ ಗೃಹ ಇಲಾಖೆ ಬಗ್ಗೆ ಚರ್ಚೆ ಮಾಡಿಲ್ಲ? ಇವಾಗ ಕರ್ನಾಟಕದಲ್ಲಿ 65 ಕೇಸ್ಗಳಾಗಿದೆ. ಇಡೀ ದೇಶದ ಪೊಲಿಟಿಕಲ್ ಲೀಡರ್ಸ್ ಅಲ್ಲಿ 193 ಕೇಸಲ್ಲಿ ಕನ್ವಿಕ್ಟ್ ಆಗಿರತಕ್ಕಂಥದ್ದು 2 ಕೇಸು. ಯಾಕೆ ಅಂದ್ರೆ 95% ಕೇವಲ ಬಿಜೆಪಿ ನಾಯಕರ ಮೇಲೆ ಆಗ್ತದೆ. ಅದು ತೀರ್ಪು ಬ್ರೇಡಲ್ಲ. ಈಗ ಅರವಿಂದ್ ಕೇಜ್ರಿವಾಲ್ ಕೇಸಲ್ಲಿ, ಸಿಸೋಡಿಯಾ ಕೇಸಲ್ಲಿ ₹1 ನಿಮ್ಗೆ ಟ್ರೇಸ್ ಸಿಕ್ಕಿಲ್ಲ, ₹1 ಸಿಕ್ಕಿ ಆಯ್ತು, ಈ ದುಡ್ಡು ಇಲ್ಲಿ ಬಂದಿದೆ, ಅಲ್ಲಿ ಹೋಗಿದೆ ಅಂದ್ರೆ PML ಆಕ್ಟ್ ಏನ್ ಹೇಳುತ್ತೆ, ಇಫ್ ದೇರ್ ಇಸ್ ಎ ಫೈನಾನ್ಷಿಯಲ್ ಮಿಸ್ಮ್ಯಾನೇಜ್ಮೆಂಟ್ ದೆನ್ ಯು ಶುಡ್ ಆಕ್ಟ್ ಅಂತ ಹೇಳಿ. ನೀವು ಯಾರೋ ಒಂದು ಕಲ್ಪಿತ ಒಂದು ಇಮ್ಯಾಜಿನೇಟಿವ್ ಯಾರೋ ಒಂದು ಹೇಳ್ಬಿಟ್ಟ ಅಂತ ಹೇಳಿ ನೀವು ಅದನ್ನ ಆಕ್ಟ್ ಮಾಡೋದಾದ್ರೆ, ಇಡಿಗೆ ಸಾಮರ್ಥ್ಯನೇ ಇಲ್ಲ. ಈ ದೇಶದ 140 ಕೋಟಿ ಜನರನ್ನ ಆಳುವ ಸಾಮರ್ಥ್ಯನೇ ಇಲ್ಲ. ಓಕೆ, ಅನ್ವೇಷ್ ಸರ್, ಈಗ ಇಂಥ ವಿಚಾರಗಳಲ್ಲಿ ಏನಾಗುತ್ತೆ, ರಾಜಕಾರಣ, ಚುನಾವಣೆ, ಸೋಲು ಗೆಲುವು ಸಹಜ ಸರ್, ಅದು ಬೇರೆ ಬೇರೆ ವಿಚಾರಗಳು. ಈ ಕೇಸು ಅವತ್ತಿಗೇನೋ ಆಯಿತು, ಈಗ ಅವ್ರು ಹೇಳ್ತಾರೆ ಒಂದು ರಾಜ್ಯ ಕಳ್ಕೊಂಡ್ವಿ ನಾವು, ಅದಕ್ಕಿಂತ ಹೆಚ್ಚು ನೋವೇನು ಅಂತ ಹೇಳಿ ನಮ್ಮನ್ನು ಕಳ್ಳ ಅಂದರು, ಭ್ರಷ್ಟ ಅಂದರು. ನಮ್ಮ ಪಾಯಿಂಟ್ ಅಷ್ಟೇ. ಈ ಕೇಸಲ್ಲಿ ಏನೇನಾಯಿತು ಸರ್, ಕ್ಯಾಟಗರಿ ವೈಸ್ ನಾವು ಹೇಳೋದಾದರೆ 100 ಕೋಟಿ ಕಿಕ್ ಬ್ಯಾಕ್ ನಡೆದಿದೆ ಅಂತ ಆರೋಪ. ಇದನ್ನು ಸೌತ್ ಗ್ರೂಪು ಆಮ್ ಆದ್ಮಿ ಲೀಡರ್ಗಳಿಗೆ ಪೇ ಮಾಡಿದ್ರು. ಎಷ್ಟು? 100 ಕೋಟಿ ಆರೋಪ ಇದೆ ನಾನು ಹೇಳ್ತಿರೋದು. ಕ್ರೈಮು 292ರಿಂದ 338 ಕೋಟಿಗಳು. ಇದು ಇಡಿಯ ಲೆಕ್ಕಾಚಾರ, ಕ್ಯಾಲ್ಕುಲೇಷನ್ಸು. ಇದು ಇಲ್ಲೀಗಲ್ ಆಗಿ 292 ಕೋಟಿಗಳಿಂದ 338 ಕೋಟಿಗಳನ್ನು ಸಂಪಾದಿಸಿದ್ದಾರೆ. ಎಕ್ಸ್ಚೆಕರ್, ಸರ್ಕಾರದ ಖಜಾನೆಗೆ ಲಾಸ್ ಆಗಿದೆ ಎಷ್ಟು ಅಂತ ಇವ್ರದೇ ಎಸ್ಟಿಮೇಷನ್ನು, 580 ಕೋಟಿ ಲಾಸ್ ಆಗಿಬಿಟ್ಟಿದೆ. ಎಸ್ಟಿಮೇಟೆಡ್ ಲಾಸ್ ಆಫ್ ರೆವಿನ್ಯೂ ಟು ಡೆಲ್ಲಿ ಗೌರ್ಮೆಂಟ್ ಡ್ಯೂ ಟು ಪಾಲಿಸಿ ವೈವರ್ಸ್ ಆರ್ ಲ್ಯಾಪ್ಸಸ್ ಅಂತ ಹೇಳಿ. ಟೋಟಲ್ ರೆವಿನ್ಯೂ ಇಂಪ್ಯಾಕ್ಟ್ 2000+ crore ಅಂತ. ಬ್ರಾಡ್ ಎಸ್ಟಿಮೇಟ್ಸ್ ಬೈ ಅಪೋಸಿಷನ್ ಪಾರ್ಟೀಸ್ ಏಜೆನ್ಸೀಸ್ ರಿಗಾರ್ಡಿಂಗ್ ಪೊಟೆನ್ಷಿಯಲ್ ಟೋಟಲ್ ಇರೆಗ್ಯುಲಾರಿಟೀಸ್ ಅಂತ ಬಂದಾಗ 2,000ಕ್ಕಿಂತ ಜಾಸ್ತಿ ಲಾಸ್ ಆಯಿತು ಅಂತ. ಸರಿಯಪ್ಪ, ಆಯಿತು, ಒಂದು ನಿಮಿಷ. ಮನಿ ಸೀಸರ್ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಸರ್ ಇದು. ಇಷ್ಟೆಲ್ಲ 2,000 ಕೋಟಿ ಆಯಿತು, 500 ಕೋಟಿ, 100 ಕೋಟಿ ಎಲ್ಲ ಹೇಳಿದ್ರಲ್ಲ, ಮನಿ ಎಷ್ಟು ವಶಪಡಿಸ್ಕೊಂಡು ಬಂದ್ರಿ ಅಂತ ಬಂದರೆ, ವೆಲ್ ದ ಏಜೆನ್ಸೀಸ್ ಕಂಡಕ್ಟೆಡ್ hundreds of raids, the actual cash seized was relatively small compared to the alleged scam size. Instead, the ED focused on attaching assets, ಪ್ರಾಪರ್ಟಿ ಅಟ್ಯಾಚ್ ಮಾಡ್ಕೊಂಬಿಟ್ಟಿರೋದಕ್ಕೆ ಹಣ ಸಿಕ್ಕಲಿಲ್ಲ ಇವ್ರ ಬಳಿಯಲ್ಲಿ. ಬ್ಯಾಂಕ್ ಬ್ಯಾಲೆನ್ಸ್ಗಳು, ಒಬ್ಬ ಮನುಷ್ಯನ ಬ್ಯಾಂಕ್ ಬ್ಯಾಲೆನ್ಸ್ ಇರುತ್ತೆ, ಅದನ್ನು ಸೀಸ್ ಮಾಡಿಬಿಟ್ಟು ಆ್ಯಸ್ ಇಫ್ ಅದನ್ನು ಪೋರ್ಟ್ರೇ ಮಾಡೋಕ್ಕೆ ಶುರು ಮಾಡಿದ್ರು, ಇದೆಲ್ಲ ಅದೇ ಹಣ ಸ್ವಾಮಿ ಅಂತೇಳಿ. ಬಟ್ ಕೋರ್ಟ್ ಕನ್ವಿನ್ಸ್ ಆಗಲಿಲ್ಲ. ಟೋಟಲ್ ಅಟ್ಯಾಚ್ಮೆಂಟು, ಇವರು ಮನೆ ಪತ್ರಗಳು, ಬ್ಯಾಂಕಲ್ಲಿದ್ದಂಥ ಬ್ಯಾಲೆನ್ಸು ಅಟ್ಯಾಚ್ಮೆಂಟ್ ಎಷ್ಟು ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ಲಿ 128.78 crore ಅಂಥೇಳಿ ಇಷ್ಟು ಬಂದಿದ್ದು ಅಂತ. ಎಲ್ಲಿ 2,000 ಕೋಟಿ, ಎಲ್ಲಿ ಆಸ್ತಿ ಅಟ್ಯಾಚ್ ಮಾಡ್ಕೊಳ್ಳೋದು. ಸೊ ಒಂದೊಂದು ಡಿಫೇಮಿಂಗ್ ಪಾಲಿಟಿಕ್ಸ್, ಕ್ಯಾರೆಕ್ಟರ್ ಅಸಾಸಿನೇಷನ್ ಪಾಲಿಟಿಕ್ಸ್ ಇಲ್ಲಿ ನಡೆದು ಹೋಯ್ತಾ ಅಂತ. ಹೂ ಎವರ್ ಇದರ ಹಿಂದೆ ಯಾರನ್ನ ಇರಲಿ ಇಲ್ಲದೇ ಇರಲಿ, ಆಧಾರರಹಿತವಾಗಿ ಒಂದು ಪಕ್ಷವನ್ನು, ವ್ಯವಸ್ಥೆಯನ್ನು, ಒಂದು ಸರ್ಕಾರವನ್ನು ಹಂತ ಹಂತವಾಗಿ ಮುಗಿಸಿದ ಅಪಖ್ಯಾತಿಯ ಕೀರ್ತಿ ಯಾರಿಗೆ ಸಲ್ಲಬೇಕು ಅಂತ. ನಿಜವಾಗೂ ಇದು ಒಂದು ಬಹಳ ವೇಗವಾಗಿ ಬೆಳೀತಿದ್ದಂಥ ರಾಜಕೀಯ ಪಕ್ಷಕ್ಕೆ ಒಂದು ದೊಡ್ಡ ಆಘಾತ ಇದು. ಇಡೀ ನಮ್ಮ ದೇಶದಲ್ಲೇ ಆಮ್ ಆದ್ಮಿ ಪಾರ್ಟಿ ಬಗ್ಗೆ ಬಹಳ ಒಂದು ಹೋಪ್ಸ್ ಇತ್ತು. ಅದರಲ್ಲೂ ವಿಶೇಷವಾಗಿ ಯುವ ಜನಾಂಗ, ಸ್ವಲ್ಪ ಎಜುಕೇಟೆಡ್, ಅವರೆಲ್ಲ ಬಹಳ ಹೋಪ್ಸ್ ಇಟ್ಕೊಂಡಂಥ ಪಾರ್ಟಿ ಇದು. ಎಲ್ಲರೂ ನಾವು ಬಹಳಷ್ಟು ಆಮ್ ಆದ್ಮಿ ಪಾರ್ಟಿ ಸಾರ್ವಜನಿಕ ಸಭೆಗಳಿಗೆ ಹೋದಾಗ ಎಲ್ಲ IT ಪ್ರೊಫೆಷನಲ್ಸ್ ಎಲ್ಲ ಬರೋರು. ನಾವಿಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಅವ್ರ ಕಾರ್ಯಕ್ರಮಗಳಾದಾಗ ಬೇರೆ ಕಡೆ ಹೋಗ್ತಾ ಇದ್ರೆ ಎಲ್ಲ ಯಂಗ್ಸ್ಟರ್ಸ್ ಏನೋ ಒಂದು ಬದಲಾವಣೆ ಆಗುತ್ತೆ ಈ ದೇಶದಲ್ಲಿ, ಈ ದೇಶದ ಏನು ಭ್ರಷ್ಟಾಚಾರ ವ್ಯವಸ್ಥೆಗಳು ಇದೆಲ್ಲ ಇದೆಲ್ಲ ಇದು ಹೋಗುತ್ತೆ ಅಂತ ಭಾಳ ಹೋಪ್ಸ್ ಇಟ್ಕೊಂಡು ಈ ಪಕ್ಷವನ್ನು ಬೆಂಬಲಿಸಿದ್ರು. ಅದರ ಪರಿಣಾಮವಾಗಿ ದೆಹಲಿನಲ್ಲಿ ಇಲೆಕ್ಷನ್ ಆಯಿತು, ಗೆದ್ದರು, ಅರವಿಂದ್ ಕೇಜ್ರಿವಾಲ್ CM ಆದರು. ಅವರು ಬರೀ ದೆಹಲಿಗೆ CM ಆದರೂ ಕೂಡ ಆ ಪಾರ್ಟಿ ಇಡೀ ದೇಶದಲ್ಲಿ ಬೆಳೆಯೋಕ್ಕೆ ಶುರುವಾಯಿತು. ಅಧಿಕಾರಕ್ಕೆ ಬರದೇ ಇರ್ಬೋದು, ಪಂಜಾಬಲ್ಲಿ ಒಂದು ಬಂದಿರೋದು ಬಿಟ್ಟರೆ ದೊಡ್ಡ ದೊಡ್ಡ ನಗರಗಳಲ್ಲಿ ಚುನಾವಣೆಗಳನ್ನು ನಿಲ್ಲುವಂಥದ್ದು, ಆ ಪಕ್ಷದ ಬೆಳವಣಿಗೆ ಎಲ್ಲ ಒಂದು ಕಡೆ ಎಲ್ಲ ರಾಜಕೀಯ ಪಕ್ಷಗಳು ಅದೊಂಥರ ಕಸಿವಿಸಿ ರಾತ್ರಿ ನಿದ್ದೆಗೆಡಿಸುವಂಥದ್ದು ಅವ್ರಿಗೆ ಆಗಾಗ ಶುರುವಾಯಿತು. ಇಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ದೆಹಲಿ ಮುಖ್ಯಮಂತ್ರಿ ಆದಾಗ
ಬಹುಶಃ ಅವ್ರು ಇನ್ನೂ ಸ್ವಲ್ಪ ಭಾಳ ಹುಷಾರಾಗಿ ಮಾಡ್ಬೇಕು. ಯಾಕಂದರೆ ಈ ವೇಗವಾಗಿ ಬೆಳೆಯುವಂಥ ರಾಜಕೀಯ ಪಕ್ಷಗಳಿಗೆ ಎಲ್ಲರೂ ಕಣ್ಣು ಬಿದ್ದಿರುತ್ತೆ ಅವ್ರನ್ನ ಹೆಂಗಾದರೂ ಮುಗಿಸ್ಬೇಕು. ಹಿಂದೆ ಅಸ್ಸಾಮಲ್ಲಿ ಅಸ್ಸಾಂ ಗಣ ಪರಿಷತ್ತು ಪ್ರಫುಲ್ ಕುಮಾರ್ ಮಹಂತ ಹಿಂಗೆ ಬಂದ್ಬಿಟ್ರು ಸಡನ್ನಾಗಿ, ಯುವ ನಾಯಕ, ಸ್ಟೂಡೆಂಟ್ ಲೀಡರ್. ಜೆನ್ಸಿ ತರದ ಅವತ್ತು ಹೋರಾಟ ಮಾಡ್ಬಿಟ್ಟಿದ್ರು, ಚಿಕ್ಕ ವಯಸ್ಸಿಗೆ ಸಿಎಂ ಆಗ್ಬಿಟ್ರು, ಹ್ಯಾಂಡಲ್ ಮಾಡಕ್ಕಾಗ್ಲಿಲ್ಲ. ಆಮೇಲೆ ಅವ್ರಿಗೆ ಆಗಲಿಲ್ಲ. ಆಮೇಲೆ ಅವ್ರ ಮೇಲೆ ಇದೇ ಕರಪ್ಷನ್ ಚಾರ್ಜಸ್ ಬಂತು. ನೆಕ್ಸ್ಟ್ ಎಲೆಕ್ಷನ್ ಸಂಪೂರ್ಣ ಸೋತೋದ್ರು. ಆ ಪಕ್ಷನೂ ಇಲ್ಲ, ಅವರು ಇಲ್ದಂಗೆ ಆಗೋಯ್ತು. ಈ ಆಮ್ ಆದ್ಮಿ ಪಕ್ಷದ್ದು ಹಾಗೆ ಸಡನ್ನಾಗಿ ಜನರ ವಿಶ್ವಾಸ ಗಳಿಸ್ತು, ಭಾಳ ವೇಗವಾಗಿ ಬೆಳೀತಾ ಇತ್ತು. ಅಷ್ಟರಲ್ಲೇ ಈ ಪ್ರಕರಣಗಳು ಶುರುವಾಯಿತು. ದೆಹಲಿ ಅಧಿಕಾರಕ್ಕೆ ಬರ್ತಾ ಇದ್ದಂಗೆ ಒಂದಾದ ಮೇಲೆ ಒಂದು ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಬರೋಕ್ಕೆ ಶುರುವಾಯಿತು. ಅದರಲ್ಲಿ ಈ ಒಂದು ಅಬಕಾರಿ ಪ್ರಕರಣ, ಇದರಲ್ಲಿ ಏನೇನೋ ಆಗಿ ಕೊನೆಗೆ ಅವರು ಅಧಿಕಾರ ಕಳ್ಕೊಳ್ಳೋಂಥದ್ದಾಯಿತು, ಚುನಾವಣೆ ಆಯಿತು, ಸೋತರು, ಇದೆಲ್ಲ ಆಯ್ತಲ್ಲ. ಇದು ಒಂದು ರಾಜಕೀಯ ಬರೀ ದೆಹಲಿ ಅಧಿಕಾರ ಕಳ್ಕೊಳ್ಳೋದು ಮಾತ್ರ ಅಲ್ಲ, ಇಡೀ ಒಂದು ರಾಜಕೀಯ ಪಕ್ಷದ ಅವಸಾನದ ಹಂತಕ್ಕೆ ಬಂದೋಯ್ತದು. ಬಹುಶಃ ಇಲ್ಲಿ ಏನಾಗುತ್ತಂದ್ರೆ ನಾವು ಇನ್ನೊಂದು ಸೂಕ್ಷ್ಮವನ್ನು ಗಮನಿಸಬೇಕು. ಈ 3 ರಾಜಕೀಯ ಪಕ್ಷದವರು ಇದನ್ನು ಒಪ್ಕೊಳ್ತಾರೆ. ಟಾಪಲ್ಲಿ ಯಾರೇ ಅಷ್ಟೇ ಪ್ರಾಮಾಣಿಕವಾಗಿದ್ರು, ಒಂದು ರಾಜಕೀಯ ಪಕ್ಷ ಭ್ರಷ್ಟಾಚಾರ ಇಲ್ಲದೆ ಇವತ್ತು ಕೆಲಸ ಮಾಡೋಕ್ಕಾಗಲ್ಲ. ಇವತ್ತು ಮೋದಿ ಅವರು ಪ್ರಾಮಾಣಿಕವಾಗಿರ್ಬೋದು, BJP ಅವರು ಚುನಾವಣೆ ಹೆಂಗೆ ಮಾಡ್ತಾರೆ, ದೊಡ್ಡ ದೊಡ್ಡ ಸಮಾವೇಶಗಳನ್ನ ಹೆಂಗೆ ಮಾಡ್ತಾರೆ, ಸಿದ್ದರಾಮಯ್ಯನವ್ರು ಪ್ರಾಮಾಣಿಕವಾಗಿರ್ಬೋದು, ಕಾಂಗ್ರೆಸ್ನವ್ರು ಹೆಂಗೆ ಸಮಾವೇಶಗಳು ಮಾಡ್ತಾರೆ, ಸಾವಿರಾರು ಜನ ಸೇರಿಸ್ತಾರೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಾರ್ಯಕ್ರಮಗಳು ಹೆಂಗೆ ಮಾಡ್ತಾರೆ. ಪ್ರತಿಯೊಂದು ರಾಜಕೀಯ ಪಕ್ಷಕ್ಕೂ ಆರ್ಥಿಕ ಸಂಪನ್ಮೂಲ ಬೇಕೇ ಬೇಕು. ನಾವೀಗ ಎಲೆಕ್ಷನ್ ಬಾಂಡ್ಗಳ ಬಗ್ಗೆ ಹಿಂದೆ ಸಾಕಷ್ಟು ಚರ್ಚೆ ಆಗಿದೆ. ಅದು ಎಲ್ಲಿಂದ ಬರುತ್ತೆ, ಯಾರು ಕೊಡ್ತಾರೆ? ಎಲ್ಲ ರಾಜಕೀಯ ಪಕ್ಷಗಳು ಆರ್ಥಿಕ ಸಂಪನ್ಮೂಲ ಬೇಕು. ಬಹುಶಃ ಕೇಜ್ರಿವಾಲ್ ಅವರು ವೈಯಕ್ತಿಕವಾಗಿ ಎಷ್ಟೇ ಪ್ರಾಮಾಣಿಕವಾಗಿದ್ದರು, ಆಮ್ ಆದ್ಮಿ ಪಕ್ಷವನ್ನು ದೇಶದಾದ್ಯಂತ ಬೆಳೆಸುವ ದೃಷ್ಟಿಯಿಂದ ಬೇಕಾದಂಥ ಆರ್ಥಿಕ ಸಂಪನ್ಮೂಲ ಕೆಲವೊಂದು ಸರ್ತಿ ಹೆಂಗಾಗತ್ತಂದ್ರೆ ಅವ್ರು ವೈಯಕ್ತಿಕವಾಗಿ ಏನಿರಲ್ಲ, ಅವ್ರ ರಾಜಕೀಯ ಪಕ್ಷ ಇರುತ್ತಲ್ಲ, ಆ ಪಕ್ಷವನ್ನು ಬೆಳೆಸುವ ಒಂದು ಉದ್ದೇಶದಿಂದ ಎಲ್ಲ ಒಂದು ಕಡೆ ಸಣ್ಣ ಪುಟ್ಟ ಈ ಥರದ ಕಾಂಪ್ರಮೈಸ್ಗಳು ಆಗಿರುತ್ತೆ. ಇದು ಎಲ್ಲ ರಾಜಕೀಯ ಪಕ್ಷದಲ್ಲಿ ಆಗುತ್ತೆ. ಆ ಸಣ್ಣ ಮಕ್ಕಳಿಗೆ ಕೇಳಿದ್ರು ಹೇಳ್ತಾರೆ ಅದಿಲ್ಲ ಎಕ್ಸ್ಪೋಸ್ ಆಗಬೇಕಿತ್ತಲ್ಲ ಅಂತ ನಾನು ಹೇಳ್ತಿರೋದು. ಎಕ್ಸ್ಪೋಸ್ ಆಗ್ಬಿಡ್ಬೇಕಾಗಿತ್ತಲ್ಲ ಅಲ್ಲಿ. ಇಂಥ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದೆ ಅವ್ರನ್ನ ಸಂಪೂರ್ಣವಾಗಿ ರಾಜಕೀಯವಾಗಿ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತೀನಿ. ಒಂದೇ ಒಂದು ಬ್ರೇಕ್ ಆದಮೇಲೆ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈ ಇಂಥ ವಿಚಾರಗಳಲ್ಲಿ ಬಂದಾಗ ಈ ಹೊಗೆ ಬರಲಿಕ್ಕಾದರೂ ಅವಕಾಶ ಮಾಡಿಕೊಟ್ಟಿದ್ದು ಯಾಕೆ? ಪಾಲಿಸಲ್ಲಿ ಅಷ್ಟೊಂದು ಲ್ಯಾಪ್ಸಸ್ ಇತ್ತಾ ಅಂತ ಬಸವರಾಜ್ ಅವರೇ? ಅಷ್ಟೊಂದು ಲ್ಯಾಪ್ಸಸ್ ಇತ್ತಾ? 12%ವರೆಗೂ ಹೋಗ್ಬಿಡುತ್ತೆ. ಇದು 5% ಮಾತ್ರ ಅಬಕಾರಿಯಿಂದ ಆದಾಯ ಇತ್ತು. ರಿಟೇಲ್ ಮಾರಾಟಗಾರಗಳಿಗೆ ನಾವು ಪ್ರೈವೇಟ್ ಅವ್ರಿಗೆ ಕೊಟ್ಬಿಡೋಣ ಅಬಕಾರಿಯನ್ನು, ಅದ್ರ ಮೂಲಕ ಬರ್ತಕ್ಕಂಥ ಹಣ 6%, ಆ ಕಡೆ 6%, ಈ ಕಡೆ ಕಿಕ್ ಬ್ಯಾಕು ಆಮ್ ಆದ್ಮಿ ಅವರು ಸಿಕ್ಕಲಿ, ಆರೋಪ ಗಂಭೀರವಾಗಿ ಬಂತಲ್ಲ. ಅದಕ್ಕೆ ರಿಯಾಕ್ಷನ್ ಹೇಗಿತ್ತು ನಿಮ್ಮದು? ಇಲ್ಲ, ಸಿಂಪಲ್ ರಮಕಾಂತ್ ಅವರು, ಈಗ ಅಲ್ಲಿ ಇಫ್ ಯು ರಿಯಲಿ ವಾಂಟ್ ಟು ಗೋ ಇನ್ ಟು ದ ಡೆಪ್ತ್ ಆಫ್ ಇಟ್, ಲೀಕರ್ ಈಸ್ ಅ ಮಾಫಿಯಾ ಇಟ್ ಸೆಲ್ಫ್. ಅದು ಎಲ್ಲರೂ ಗೊತ್ತಿರುವಂಥ ವಿಷಯ. ಕೆಲವರ ಕಂಟ್ರೋಲಲ್ಲಿ ಅದು ನಡೀತಾ ಇತ್ತು. ಅದು ಡೆಲ್ಲಿಯಲ್ಲೂ ಅದೇ ಥರದ ವಾತಾವರಣ ಇತ್ತು. ನಾವು ತುಂಬ ಸರ್ತಿ ಅಲ್ಲಿ ಕೇಳಿದ್ದೀವಿ, ಲೀಕರ್ ಬೇಕು ಅಂತಂದರೆ ನೀವು ಪಕ್ಕದ ರಾಜ್ಯಗಳಿಂದ ತೊಗೊಂಡು ಬರೋದು ಸರಳ, ಡೆಲ್ಲಿಯಲ್ಲಿ ಸಿಗೋದು ಕಷ್ಟ. ಕೆಲವು ಕ್ಷೇತ್ರಗಳಲ್ಲಿ, ಅಂದರೆ ಡೆಲ್ಲಿಯಲ್ಲೂ ಎಲ್ಲ ಕಡೆ ಸಿಗ್ತಿರ್ಲಿಲ್ಲ, ಬಿಕಾಸ್ ಲೈಸೆನ್ಸ್ ಲಿಮಿಟೇಷನ್ ಇತ್ತು, ಕೆಲವು ಕಡೆ ಮಾತ್ರ ಸಿಗ್ತಿತ್ತು. ಸೊ ಈ ಥರದ ಒಂದು ಮಾಫಿಯಾ ವ್ಯವಸ್ಥೆನ ಬ್ರೇಕ್ ಮಾಡಬೇಕು ಅಂತ ಕಂಪ್ಲೀಟ್ಲಿ ಪಾಲಿಸಿ ರಿವಿಷನ್ ಮಾಡಿದ್ವಿ. ಇರೋ ಪಾಲಿಸಿನ ಇನ್ಕ್ರಿಮೆಂಟಲ್ ಚೇಂಜು, ಒಂದು 5%, 2% ಆ ಕಡೆ ಈ ಕಡೆ ಮಾಡಿರುವಂಥ ಪಾಲಿಸಿ ಅಲ್ಲ ಅದು. ವಿ ಕಂಪ್ಲೀಟ್ಲಿ ಡಿಸೆಂಟ್ರಲೈಸ್ಡ್ ಲೈಸೆನ್ಸಿಂಗ್ ಆ್ಯಂಡ್ ವಿ ಮೇಡ್ ಇಟ್ ಟ್ರಾನ್ಸ್ಪರೆಂಟ್. ಸೌತ್ ಗ್ರೂಪ್ ಯಾಕೆ ಬಂತಿದ್ರಲ್ಲಿ? ಸೌತ್ ಗ್ರೂಪ್ BJP ಅವ್ರು ತೊಗೊಂಡು ಬಂದಿದ್ದು, ಸೌತ್ ಗ್ರೂಪ್ ಆಮ್ ಆದ್ಮಿ ಪಾರ್ಟಿ ಅವ್ರು ತೊಗೊಂಡು ಬಂದಿದ್ದಲ್ಲ. ದೇರ್ ಆರ್ ಮಲ್ಟಿಪಲ್ ಗ್ರೂಪ್ಸ್ ಹೂ ಆರ್ ಆಪರೇಟಿಂಗ್ ಇನ್ ಆಲ್ಕೋಹಾಲ್ ಬಿಸ್ನೆಸ್. ಅವರಲ್ಲಿ ಇವರಿಗೆ ಒಂದಿಷ್ಟು ವೀಕ್ನೆಸ್ ಸಿಕ್ತು. ಅಲ್ಲಿಗೆ ಬರ್ತೀನಿ, ಬಿಕಾಸ್ ದಟ್ ವಾಸ್ ಮೈ ಸೆಕೆಂಡ್ ಪಾಯಿಂಟ್. ಐ ನೀಡ್ ಟು ಎಕ್ಸ್ಪ್ರೆಸ್ ದಟ್. ಆ ಲೀಕರ್ ಪಾಲಿಸಿ ಮಾಡಿದಾಗ ನಾವು ಅದನ್ನು ಏನು ಮಾಡಿದ್ವಿ, ಡೆಲ್ಲಿಯಲ್ಲಿ ಅಕ್ರಾಸ್ ದ ಡೆಲ್ಲಿ ಸಿಗಬೇಕು. ಆಮೇಲೆ ಎಷ್ಟು ಒಂದು ಲೈಸೆನ್ಸಿಂಗ್ ಇದೆ ಅದನ್ನು ಅಪ್ಫ್ರಂಟ್ ಕೊಟ್ಬಿಟ್ಟು ಆಮೇಲೆ ನೀವು ಎಷ್ಟಾದರೂ ಮಾರ್ಕೊಳ್ಳಿ ಅನ್ನೋಂಥ ಒಂದು ವ್ಯವಸ್ಥೆ ಇತ್ತು ಮುಂಚಿನ ವ್ಯವಸ್ಥೆಯಲ್ಲಿ. ಈಗ ಡೆಲ್ಲಿ ಪಾಲಿಸಿಯಲ್ಲಿ ಏನು ಮಾಡಿದ್ದು ಅಂತ ಅಂದರೆ, ನೀವು ರಿಡ್ಯೂಸ್ಡ್ ಲೈಸೆನ್ಸ್ ಫೀ ಬಟ್ ಯು ವಿಲ್ ಶೇರ್ ದ ರೆವೆನ್ಯೂ ಅನ್ನೋ ರೀತಿಯಲ್ಲಿ ದಿಲೀಪ್ ಏನು ಗೊತ್ತಾ ಕ್ವಶನ್ ಕೇಳಿದ್ದು, ಅದನ್ನು ಮಾಡಿದಾಗ ನಿಮ್ಮನ್ನು ಯಾರು ಇಲ್ಲಿ ನಿರಪರಾಧಿ ಅಂತ ಹೇಳಿಬಿಟ್ಟಿಲ್ಲ, ಸಾಕ್ಷ್ಯಾಧಾರಗಳ ಕೊರತೆ ಅಂತ ಮೆನ್ಷನ್ ಮಾಡ್ತಾ ಇದೆಯೇ ಹೊರತು ನಿಮ್ಮನ್ನ ನಿರ್ದೋಷಿಗಳು, ನೀವು ತಪ್ಪೇ ಮಾಡಿಲ್ಲ, ಅದು ಅವ್ರ ಅಬ್ಸರ್ವೇಷನ್. ಅಲ್ಟಿಮೇಟ್ಲಿ ಏನು ಗೊತ್ತಾ, ಕೋರ್ಟ್ ತೀರ್ಪು ಅಂತ ಬಂದಾಗ ಕೊಲೆಗಾರ ಅಲ್ವಾ, ಕೊಲೆ ಮಾಡಿಲ್ಲ, ಅವನು ಸಾಕ್ಷಿ ಸಿಕ್ತು ಸಿಕ್ಕಲ ಬೇರೆ ವಿಚಾರ, ನಿರಪರಾಧಿ ಅಂತ ಆಗ್ಬಿಡುತ್ತದು ಫೈನಲಿ. ಬಟ್ ಇವ್ರು ಹೇಳ್ತಿರೋದೇ ಅಂದ್ರೆ ಏನು, ಸಾಕ್ಷಿ ಸಿಕ್ಲಿಲ್ಲ, ಅಲ್ಲಿ ಸಾಕ್ಷಿಗಳೆಲ್ಲ ಉಲ್ಟಾ ಹೊಡೆದ್ಬಿಟ್ರು, ಹಾಸ್ಟೈಲ್ ಆಗ್ಬಿಟ್ರು. ಈ ಕೇಸಲ್ಲಿ ನನಗೆ ಏನು ತುಂಬಾ ಖುಷಿ ಆಗಿದ್ದು ಗೊತ್ತಾ, ಆ ಜಡ್ಜ್ದು ಏನು ಡೇರಿಂಗ್ ಇದೆ ಅಂತೀನಿ ನಾನು ಕೇಸಲ್ಲಿ. ಯಾಕಂದ್ರೆ ಅವರು ಇವತ್ತು ಹೇಳಿರೋದು ಈ ಕೇಸಲ್ಲಿ ಅಥವಾ ಸಾಕ್ಷಿಯಲ್ಲಿ ಹುರುಳಿಲ್ಲ ಅಂತ ಅಲ್ಲ, ಕೇಸೇ ಇಲ್ಲ ಅಂತ. ಓಕೆ, ಊಹೆ
ಊಹೆಯನ್ನು ಹೊರಡಿಸಿದ್ದಾರೆ. ನಿಮ್ಮ ಅಸಂಪ್ಷನ್ಸ್ಗೆ ನಾನು ಕೇಸ್ ರಿಜಿಸ್ಟರ್ ಮಾಡಕ್ಕಾಗಲ್ಲ. ಓಕೆ, ಅಂದ್ರೆ ಏನೋ ಒಂದಿಷ್ಟು ವಿಚಾರ ಎವಿಡೆನ್ಸ್ ನಾನು ಏನಾದರೂ ಮಾಡಬಹುದು ಅಂತ. ಅಲ್ಲ, ಏನಾದ್ರೂ ಒಂದು ವಿಚಾರಣೆ ನಡೀಬೇಕು. ಇದ್ರಲ್ಲಿ ನೀವು ಹೇಳಿರೋದ್ರಲ್ಲಿ ಒಂದು 5 ವಿಚಾರ ಹೇಳಿದ್ರೆ ಅದರಲ್ಲಿ ಒಂದು 4 ವಿಚಾರ ತಪ್ಪಿದೆ, ಒಂದು ವಿಚಾರ ಆದ್ರೂ ಅದ್ರಲ್ಲಿ ಸರಿ ಇದೆ, ಇದ್ರ ಮೇಲೆ ಬೇಕಂದ್ರೆ ಒಂದು ವಿಚಾರನ ಮಾಡಬೇಕು. ನಾನು ಸಮಯನೇ ಕೊಡೋದು ಅಸಂಪ್ಷನ್ಸ್ ಅಂತ ಹೇಳಿ, ಇದಕ್ಕೆ ನಾನು ಸಮಯ ಕೊಡೋದೇ ವ್ಯರ್ಥ ಅಂತ ಇವತ್ತು ಕೋರ್ಟ್ ಹೇಳಿದೆ. ಅಂತ ಅಂದ್ರೆ ಏನು, ಇದರಲ್ಲಿ ಇನ್ನೊಂದು ಪಾಯಿಂಟ್ ಇದೆ, ನಾವು ಅರ್ಥ ಮಾಡ್ಕೊಳ್ಳೋದು. ಒಂದು ಕ್ಯಾರೆಕ್ಟರ್ ಅಸೋಸಿಯೇಷನ್, ಇನ್ನೊಂದು ಪ್ರೊಸೆಸ್ ಇಸ್ ದ ಪನಿಷ್ಮೆಂಟ್. ಈಗ ಶಿಕ್ಷೆ ಅಂತ, ಪ್ರಕ್ರಿಯೆನೇ ಶಿಕ್ಷೆ. ನೀವು 2 ವರ್ಷಗಳ ಕಾಲ ಒಬ್ಬ ನಿರ್ದೋಷ ವ್ಯಕ್ತಿ, ಎಂತವನು ಇಡೀ ಜಗತ್ತೇ ಇವತ್ತು ತಿರುಗಿ ನೋಡಿಯುವಂತ ಒಬ್ಬ ಎಜುಕೇಶನ್ ಮಿನಿಸ್ಟರ್, ಅವ್ರು ಮಾಡಿರುವಂತ ನೀತಿಗಳು, ಅವ್ರು ಮಾಡಿರುವಂತ ಶಾಲೆಗಳು ಆಗ್ಬಿಟ್ರೆ ಅಂತ ಭಯ. ಅವರು ನೋಡ್ರು ನಡೆಸಿರುವಂತ ಶಾಲೆಗಳು, ಅವ್ರು ಮಾಡಿರುವಂತ ಶಿಕ್ಷಣ ವ್ಯವಸ್ಥೆನ ಅಮೆರಿಕಾದಿಂದ, ಫ್ರಾನ್ಸ್ ಇಂದ, ನಿಮ್ಗೆ UN, ಸಿಂಗಾಪುರ್ ಬಂದು ಅಲ್ಲಿ ನೋಡ್ಕೊಂಡು ಹೋಗುವಂತ ಒಬ್ಬ ಎಜುಕೇಶನ್ ಮಿನಿಸ್ಟರ್ನ ನೀವು 2 ವರ್ಷ ಜೈಲಲ್ಲಿ ಇಟ್ರೆ ಏನ್ ಸಾಧಿಸ್ತಾ ಇದ್ದೀರಿ? ದೇಶನ ಮುಂದೆ ತಗೊಂಡು ಹೋಗುವಂತ ರಾಜನೀತಿನ ಇದು? ಅವನಕ್ಕಿಂತ ಒಳ್ಳೇದು ಮಾಡಿ ತೋರಿಸ್ರಿ. ನಾನು ಚಿಕ್ಕವನಿದ್ದಾಗ ನಮ್ಮ ಮನೇಲಿ ಒಂದು ಮೂವಿ ತೋರಿಸಿದ್ರು, ನೀವು ಎಲ್ಲರೂ ನೋಡಿರ್ಬೋದು, 2 ರೇಖೆಗಳು ಅಂತ. ಅದರಲ್ಲಿ ಒಂದು ಸೀನ್ ಇದೆ, 2 ರೇಖೆಗಳಲ್ಲಿ ಒಂದನ್ನ ದೊಡ್ಡದು ಮಾಡೋದು ಹೇಗೆ ಅಂತ. ಒಂದು, ನೀವು ಅದನ್ನ ಬೆಳೆಸ್ಬೋದು, ನಿಮ್ಮ ರೇಖೆನ, ಅಥವಾ ಇನ್ನೊಂದು ರೇಖೆನ ಕುಗ್ಗಿಸ್ಬೋದು. ಅವಾಗ ನೀವು ಬೆಳೆದೇನೆ ನಾನು ಚೆನ್ನಾಗಿದ್ದೀನಿ ಅಂತ. ಇದು ಇವತ್ತು ಮೋದಿ ಅಮಿತ್ ಶಾ ಅವರು ಮಾಡ್ತಾ ಇರುವಂತ ರಾಜಕಾರಣ. ಇನ್ನೊಬ್ಬರನ್ನ ತುಳಿರಿ, ಅವ್ರನ್ನ ಬೆಳೆಯಕ್ ಬಿಡಬೇಡಿ. ನಿಮ್ ಕೋಪ ಅವ್ರ ಮೇಲೆ ಏನೇ, ಈಗ ಬಸವರಾಜ್ ನಿಮ್ ಕೋಪ ಇಡಿ ಮೇಲೆ ಇಟ್ಕೊಳ್ಳಿ, ಅಥವಾ IT ಮೇಲೂ ಇಟ್ಕೊಬಿಡಿ, ಇಲ್ಲ CBI ಮೇಲೂ ಇಟ್ಕೊಬಿಡಿ. ಹೋಗಿ ಬಂದು ಮೋದಿ, ಅಮಿತ್ ಶಾ ಯಾಕೆ ಬರ್ತಾವೆ? ಇಡಿ ಯಾಕೆ ಅಂತ ಅಂದ್ರೆ, ಇಡಿ CBI ಅಧಿಕಾರಿಗಳು ನೀವು ಮಾತಾಡ್ಸಿ ನೋಡಿ. ದಿಲೀಪ್ ಅಲ್ಲಿ ಒಂದು ಅಬ್ಸರ್ವ್ ಮಾಡಿದೆ. ದಿಲೀಪ್ ಸರ್ ಕೋರ್ಟ್ ತೀರ್ಪು ಕೊಟ್ಟು ನಾವು ಸ್ವಾಗತಿಸ್ತೀವಿ, ವಂಡರ್ಫುಲ್ ತೀರ್ಪು ಸರ್, ಒಂದು ಪಾಠ ಆಗಬೇಕು ಇಡಿ ಅವರಿಗೆ ಅಂತ ಅವ್ರ ಬಾಯಲ್ಲಿ ಬರಲಿಲ್ಲ. ಇವ್ರೇನ್ ಮಾಡ್ಬಿಡ್ತಾರೆ, ಆಲ್ ಆಫ್ ಅ ಸಡನ್ ಇಡಿ ವಕ್ತಾರರಾಗ್ಬಿಡ್ತಾರೆ, CBI ವಕ್ತಾರರಾಗ್ಬಿಡ್ತಾರೆ. ಚುನಾವಣಾ ಆಗೋದು ಬಂದಾಗ ಹಿಂಗೇನೆ ಬಿಜೆಪಿ ಹೋಗ್ತಾ ಇರೋದು. ಏನಂದ್ರೆ ಹೇಳಿದ್ರೆ ಆಲ್ ಆಫ್ ಅ ಸಡನ್ ಚುನಾವಣೆಗೆ ಸರಿ ಮಾಡಿದಾರೆ ಹಂಗೆ ಹೇಳಕ್ ಹೋಗಲ್ಲ, ವಕ್ತಾರಿಕೆ. ಈಗ ಅಷ್ಟೇ, ಈಗ CBI ಅಂತ ಹೇಳಿದ್ರೆ ಸಾರ್ ಹಂಗಲ್ಲ, ಸಾರ್ ಹಿಂಗಲ್ಲ. ಇಲ್ಲಿ ಒಂದು ಪೊಲಿಟಿಕಲ್ ಪಾರ್ಟಿ ಅವರು ಹೇಳ್ತಾ ಒಂದು ಪಾಯಿಂಟ್ ಹೇಳಿದ್ರು, ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನ್ಯಾಯ ಸಿಕ್ತು ಅಂತ ಹೇಳಿ ನೋಡೋಣ. ನೀವು ಅಲ್ಲಿರ್ತಕ್ಕಂಥದ್ದು ಏನ್ ನಡೆದಿದೆ, ನಡವಳಿಗಳನ್ನ ವೆರಿ ಇಂಪಾರ್ಟೆಂಟ್ ಸಿಕ್ತು ಅಂತ ಹೇಳಿ ನೋಡೋಣ. ನೀವು ಅಲ್ಲಿರ್ತಕ್ಕಂಥದ್ದು ಏನ್ ನಡೆದಿದೆ, ನಡವಳಿಗಳನ್ನ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅವ್ರು ಹೇಳ್ತಾ ಹೇಳಿದ್ರು. ಅವರೇ ತಮ್ಮ ಬಾಯಿಂದ ಹೇಳಿದ್ದು, ಆ ಯಾರು ಒಂದು ಸ್ಟೇಟ್ಮೆಂಟ್ ಬೇಸಿಸ್ ಮೇಲೆ ಇದೆಲ್ಲ ಒಂದು ಕೇಸ್ ಬಿಲ್ಡ್ ಆಗಿದೆ, ಅವನು ಫಸ್ಟ್ ಟೈಮ್ ಅರೆಸ್ಟ್ ಆದಾಗ ಆ ಸ್ಟೇಟ್ಮೆಂಟೇ ಕೊಟ್ಟಿರಲಿಲ್ಲ, ಸೆಕೆಂಡ್ ಟೈಮ್ ಥರ್ಡ್ ಟೈಮೂ ಕೊಟ್ಟಿರ್ಲಿಲ್ಲ, 6ನೇ ಸರ್ತಿ ಅವನು ಇಂಟ್ರೋಗೇಷನ್ ಬಂದಾಗ ಆ ಸ್ಟೇಟ್ಮೆಂಟ್ ಕೊಟ್ಟ. ಅಂದ್ರೆ ಏನಾಯ್ತು, 1 ರಿಂದ 5 ಕೊಟ್ಟಿರೋರೇ ಇಬ್ರು ಸರ್, ಆ ಸ್ಟೇಟ್ಮೆಂಟ್ ಕೊಟ್ಟಿರೋರೇ ಇಬ್ರು ಸ್ಟೇಟ್ಮೆಂಟ್. ಸೊ ಆ ನಿಟ್ಟಿನಲ್ಲಿ ಏನಾಯ್ತು, ಆಮೇಲೆ ಯಾವ ಸ್ಟೇಟ್ಮೆಂಟ್, ಆ ಸ್ಟೇಟ್ಮೆಂಟ್ ಕೊಟ್ನಲ್ಲ, ಅವನು ಭಾರತೀಯ ಜನತಾ ಪಕ್ಷಕ್ಕೆ ಎಲೆಕ್ಟ್ರಾನಿಕ್ ಬಾಂಡ್ ಪ್ರಕಾರ ಏನಾದ್ರು ಡೊನೇಷನ್ ಕೊಟ್ನಾ? ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದಾರ ಕೊಟ್ಟಿಲ್ವಾ? ಸರ್, ಶರತ್ ಚಂದ್ರ ಅನ್ನೋರು ಭಾರತೀಯ ಜನತಾ ಪಕ್ಷಕ್ಕೆ ಎಲೆಕ್ಟ್ರಾನಿಕ್ ಬಾಂಡ್ ಅಲ್ಲಿ ಡೊನೇಷನ್ ಕೊಟ್ಟಿದಾರ ಕೊಟ್ಟಿಲ್ವಾ? ಇಂಟ್ರಾಗೇಷನ್ ಆಗೋ ಟೈಮ್ ಅಲ್ಲಿ ಯಾಕೆ ಕೊಟ್ರು? ಈ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟು. ದಿಲೀಪ್ ಈ ಪಾಯಿಂಟ್ ಇದೆಯಲ್ಲ, ನೀವು ಶರತ್ ಚಂದ್ರ ಅಂತಲ್ವ ಹೆಸರು ಹೇಳಿದ್ ನೀವು, ಈ ಹೆಸರು ಈಗೇನಾಗ್ಬಿಡುತ್ತೆ ಇಲ್ಲಿ. ನಾನು ಯಾಕೆ ಈ ಡಿಬೇಟ್ಗಳ ವಿಚಾರದಲ್ಲಿ ಬಹಳ ಪರ್ಟಿಕ್ಯುಲರ್ ಕೂತ್ಕೋತೀನಿ ಅಂತ ಹೇಳಿದ್ರೆ, ಈಗ ಅವ್ರು ಹೇಳಿದ್ರು ಆ ವ್ಯಕ್ತಿ BJPಗೆ ಎಲೆಕ್ಟ್ರಾಲ್ ಬಾಂಡ್ನ ಮೂಲಕವಾಗಿ ಹಣ ಕೊಟ್ಟಿದ್ದಾರಾ ಕೊಟ್ಟಿಲ್ವಾ ಅಂತ. ಯಾಕಂದರೆ ಇದರಲ್ಲಿ ಸಾಕ್ಷಿ ಅವರೇ. ಏನು ದಿಲೀಪ್ ಅವ್ರ ಸಾಕ್ಷಿ ಅಂತ ಹೇಳಿದ್ರು, ಮನಿ ಟ್ರಯಲ್ ಅಲ್ಲೇ ನಡೆದಿದ್ದು. ಯಾರು ಸಾಕ್ಷಿ ಅಂತ ಇವ್ರು ಹೇಳ್ತಾ ಇದ್ದಾರೋ ಅವರಿಗೂ BJPಗೆ ಇರ್ತಕ್ಕಂಥ ನಂಟೇನು ಅಂತ ಅಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ಕೇಳಿಸ್ಕೊಬಿಡಿ ದಿಲೀಪ್ ಪ್ರಶ್ನೆ ಇಷ್ಟೇ, ಯಾರೇ ಸರ್ಚ್ ಮಾಡಿದ್ರು ಇದು ವಿಚಾರ ಇರಬೇಕು. ಕಾರಣ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಎಲೆಕ್ಟ್ರಾಲ್ ಬಾಂಡಲ್ಲಿ ಯಾರೆಲ್ಲ ಹಣವನ್ನು ಕೊಟ್ಟಿದ್ರೋ ಆ ಲಿಸ್ಟನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಕ್ಸ್ಪೋಸ್ ಮಾಡ್ತು. ಬೇರೆ ಗತ್ಯಂತರ ಇಲ್ಲದೆ ಶನಿವಾರ ಆಗಬೇಕು ಅಂದ್ರೆ ಶನಿವಾರ ಮಾಡಿಬಿಟ್ರು ಅದನ್ನು, ಅದರಲ್ಲಿ ಅವ್ರ ಹೆಸರಿತ್ತು ಅಂತ ಪ್ರಶ್ನೆ ಇಲ್ಲಿ. ದಿಲೀಪ್ ಈಗ ಕಂಟಿನ್ಯೂ ಮಾಡಿ. ನಾನು ಏನು ಕೇಳ್ತಾ ಇದ್ದೀನಿ, ಸಾಕ್ಷಿ ಯಾರಾದರೂ ಹೇಳ್ಬಿಡ್ಲಿ ದಿಲೀಪ್, ಈಗಲ ಆ ಶರತ್ ಚಂದ್ರ ಅಂತ ಹೇಳ್ಬಿಟ್ರ, ಇನ್ನೊಬ್ರು ಹೇಳ್ಬಿಟ್ರ, ಯಾರಾದರೂ ಹೇಳ್ಕೊಂಡ್ಬಿಡ್ಲಿ,
ಹಣದ ರಿಕವರಿ ಕತೆ ಏನು ಅಂತ ನಾನು ಕೇಳೋದು. ಸರ್, ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯ್ತು. ಮುಖ್ಯವಾಗಿ ಇವ್ರ ಮೇಲೆ ಇದ್ದಂತಹ ಅಪವಾದಗಳೇನು ಸರ್? 5ರಿಂದ 12% ಖಾಸಗಿ ವ್ಯಕ್ತಿಗಳು, ಚಿಲ್ಲರೆ ವ್ಯಾಪಾರಿಗಳಿಗೆ ಲಾಭದ ಅಂಶವನ್ನು ಜಾಸ್ತಿ ಮಾಡ್ತಾರೆ ಅಂತಕ್ಕಂಥದ್ದು. ನಾವು ಊಹಾಪೋಹಗಳನ್ನ ಬಿಟ್ಬಿಡೋಣ. ಈಗ 100 ಕೋಟಿ ಯಾರಿಗೋ ಬಂತಂತೆ ಅದೆಲ್ಲ ಬಿಟ್ಬಿಡೋಣ. ಇದ್ರ ಬಗ್ಗೆ ನಾವು ಮಾತಾಡೋಣ. ಅದ್ರ ಜೊತೆಗೆ ಅಲ್ಲೊಂದು ಕಾನೂನು ಇತ್ತು ಸರ್, ಉತ್ಪಾದಕನೆ ಅಂದ್ರೆ ಪ್ರೊಡಕ್ಷನ್ ಅಂಡ್ ಸಪ್ಲೈ ಇಬ್ರು ಎರಡು ಒಂದೇ ಕಂಪನಿ ಎರಡು ಮಾಡಬಾರ್ದು, ಅಂದ್ರೆ ಅದೊಂಥರ ಮೋನೋಪೊಲಿ ಆಗ್ಬಿಡುತ್ತೆ. ಅದು ಬೇಡ ಅಂತ ಹೇಳಿ ಅದನ್ನ ಮೊದಲಿಂದಲೂ ಇತ್ತು, ಅದನ್ನ ಇವ್ರು ತರಬೇಕು ಅಂತ. ರೈಟ್ ಪಾಯಿಂಟ್. ಅಂಡ್ 144 ಕೋಟಿ ಪರವಾನಗಿ ಶುಲ್ಕ ಅಂದ್ರೆ ಬಾರ್ ಲೈಸೆನ್ಸ್, ರೆಸ್ಟೋರೆಂಟ್ ಲೈಸೆನ್ಸ್, ಆ 144 ಕೋಟಿಯನ್ನ ಮನ್ನಾ ಮಾಡಿದ್ರು. ಆ ಬಾರ್ ಏನು ಓನರ್ಸ್ ಗಳಿಂದ ಬರ್ಬೇಕಾಗಿತ್ತು ಅದನ್ನ. ಅದಾದ್ಮೇಲೆ ಏರ್ಪೋರ್ಟ್ ನಲ್ಲಿ ಇಟ್ಕೊಂಡಿದ್ದಂತಹ ಪರವಾನಗಿದಾರರ 30 ಕೋಟಿ ಹಣವನ್ನ ಹಿಂದಿರುಗಿಸಿದ್ರು. ಈ 4 ಪಾಯಿಂಟ್ ಸರ್. ಈಗ 100 ಕೋಟಿ ಯಾರು ಕೊಟ್ರಂತೆ, ಕವಿತಾ ಕೊಟ್ರಂತೆ, ಯಾವ ಅಕೌಂಟ್ ಇಂದ ಯಾವ ಅಕೌಂಟ್ ಟ್ರಾನ್ಸ್ಫರ್ ಆಯ್ತು, ಯಾರು ಕೊಟ್ರು, ಸೊ ಅದು ಹವಾಲಾ ಅಂತ ಹೇಳ್ತಾ ಇದ್ದಾರೆ. ಸೊ ಹವಾಲಾಗೆ ನಾವೆಲ್ಲೂ ಅಕೌಂಟ್ ನಂಬರ್ಸ್ಗಳು ಸಿಗಲ್ಲ ನೀವು ಹೇಳ್ದಂಗೆ. ಸೊ ಈ ಪಾಯಿಂಟ್ಸ್ ಗಳ ಮೇಲೆ ನಾವು ಚರ್ಚೆ ಮಾಡೋಣ ಸರ್. ಈ ಪಾಯಿಂಟ್ಸ್ ಗಳು ನೇರವಾಗಿ ಗೊತ್ತಾಗ್ತಾ ಇದೆ. ಒಂದು, ಜನಗಳಿಗೆ ಅರ್ಥ ಆಗುತ್ತೆ ನೇರವಾಗಿ. ಒಂದು. ಎರಡದು ಸರ್, ಇವತ್ತು ನೇರ ಸಾಕ್ಷಿ ಸರ್ ಇದ್ರೊಳಗಡೆ ಮನೀಶ್ ಸಿಸೋಡಿಯಾದಲ್ಲಿ ದಿನೇಶ್ ಅರೋರಾ ಮುಖ್ಯ ಸಾಕ್ಷಿ ಈ ವಿಚಾರದಲ್ಲಿ. ದಿನೇಶ್ ಅರೋರಾ ಹೇಳ್ತಾನೆ, ಸಂಜಯ್ ಸಿಂಗ್ ರವರ ಕೋರಿಕೆಯ ಮೇರೆಗೆ ತಾನು ಅನೇಕ ರೆಸ್ಟೋರೆಂಟ್ಗಳ ಮಾಲೀಕರನ್ನ ಸಂಪರ್ಕಿಸಿ ಮುಂಬರುವ ಚುನಾವಣೆಗಳಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಸುಮಾರು 82 ಲಕ್ಷಗಳ ಚೆಕ್ಗಳನ್ನು ಸಂಗ್ರಹಿಸಿ ಕೊಟ್ಟಿರುತ್ತೇನೆ ಅಂತೇಳಿ ತನಿಖಾ ಅಧಿಕಾರಿಗಳ ಮುಂದೆ ಒಪ್ಕೊಂಡಿದ್ದಾನೆ. ನ್ಯಾಯಾಲಯದೊಳಗೆ ರಿಜಿಸ್ಟರ್ ಆಗಿದೆ ಇದು. ಅಂಡ್ ಒಂದ್ ನಿಮಿಷ ಸರ್, ಕಿಕ್ ಬ್ಯಾಕ್ ವಿಚಾರವಾಗೂ ಮಾತಾಡಿದ್ದಾನೆ. ಸೌತ್ ಗ್ರೂಪ್ ಮತ್ತು ಆಮ್ ಆದ್ಮಿ ಪಕ್ಷದ ನಡುವೆ ಮಧ್ಯವರ್ತಿಯಾಗಿ 35,000 ಕೋಟಿಯನ್ನ ನಾನು ತಗೊಂಡಿದ್ದೀನಿ ಅಂತೇಳಿ ಒಪ್ಕೊಂಡಿದ್ದಾನೆ. ನ್ಯಾಯಾಲಯದಲ್ಲಿ ಒಪ್ಕೊಂಡಿರ್ತಕ್ಕಂಥದ್ದು, ಬೀದಿಲಿ ಹಾದಿ ಬೀದಿನಲ್ಲಿ ಮಾತಾಡಿರ್ತಕ್ಕಂಥದ್ದಲ್ಲ. ಅದ್ರ ಜೊತೆಗೆ ಹರ್ವಾ ಗೋಪಿ ಕೃಷ್ಣ ಅಂಡ್ ಇನ್ನೊಬ್ರು ಬಂದ್ಬಿಟ್ಟು ಆನಂದ್ ಕುಮಾರ್ ತಿವಾರಿ, ಇವಿಬ್ರು ಸಹ ಮಾಜಿ ಅಬಕಾರಿ ಆಯುಕ್ತರು, ಇನ್ನೊಬ್ರು ಬಂದು ಉಪ ಆಯುಕ್ತರು. ಇವರು ಸಹ ನಾನು ಮನೀಶ್ ಸಿಸೋಡಿಯಾ ಅವರ ನಿರ್ದೇಶನದ ಮೇರೆಗೆ ಪ್ರಾಧಿಕಾರದ ಅನುಮೋದನೆ ಇಲ್ಲದೆ ಪರವಾನಗಿ ಟೆಂಡರ್ ನಂತರ ಅನುಕೂಲಗಳನ್ನ ಮಾಡಿಕೊಡುವಲ್ಲಿ, ಅಂದ್ರೆ ಯಾರು ಸಪ್ಲೈಯರ್ಸ್ ಇದ್ರು ಅವರಿಗೆ ಮಾಡಿಕೊಡುವಲ್ಲಿ ಅಂತ ಹೇಳ್ತಾರೆ. ಈ ಸಾಕ್ಷಿಗಳು ನೇರವಾಗಿ ಹೇಳಿದಾರಲ್ಲ, ತಪ್ಪಿದೆ ಅಂತ ನೇರವಾಗಿ ಗೊತ್ತಾಗ್ತಾ ಇದೆಯಲ್ಲ. ವೆಲ್ ಸೆಡ್ ದಿಲೀಪ್, ವೆಲ್ ಸೆಡ್. ನಾನು ರಘು ಕೇಳಿಬಿಡ್ತೀನಿ. ರಘು, ನಂದು ಬಹಳ ಸರಳವಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅವ್ರು ಹೇಳೋ ಪ್ರಕಾರ 35,000 ಕೋಟಿಗಳ ಸಂಗ್ರಹ ಅಂತ ಒಂದು ಕಡೆ ಹೇಳ್ತಾರೆ, 85 ಲಕ್ಷನೋ 82 ಲಕ್ಷದ ಚೆಕ್ಗಳು ಅಂತ ಒಂದು ಮಾತು ಹೇಳ್ತಾರೆ. ಚೆಕ್ ಆದರೂ ಪ್ರೊಡ್ಯೂಸ್ ಆಗಬೇಕಾಗಿತ್ತು. ಚೆಕ್ ಪ್ರೊಡ್ಯೂಸ್ ಆಗಬೇಕಾಗಿತ್ತು ಕೋರ್ಟಲ್ಲಿ. ನೋಡಿ ಸ್ವಾಮಿ, ನಾನು 82 ಲಕ್ಷ ಇಷ್ಟು ತಿಂಗಳು ತಂದಿದ್ದೀನಲ್ಲ ಚೆಕ್ಗಳು ಎಲ್ಲ ಇಲ್ಲಿವೆ ನೋಡಿ ಸ್ವಾಮಿ ಹೇಳ್ದಂಥ ವ್ಯಕ್ತಿ. ಸರಿ, ಅವನು ಉಲ್ಟಾ ಹೊಡೆದ್ಬಿಟ್ಟ. ರೋಲ್ ಆಫ್ ಇಡಿ ಏನು, ರೋಲ್ ಆಫ್ CBI ಕತೆ ಏನು? ಅವ್ರೇನು ಮಾಡಬೇಕಾಗಿತ್ತು? ಎಲ್ಲ ಹೇಳಿದ್ಯಲ್ಲಪ್ಪ ಚೆಕ್ ತೋರಿಸು ಅಂತ ಹೇಳ್ಬೇಕು. ನಾನು ಇದನ್ನು ಯಾವುದೂ ಅಲ್ಗಳಿಲ್ಲ. ದಿಲೀಪ 5 ಜನ ಅಲ್ಲ 50 ಜನದ ಹೇಳಿ ಸಾಕ್ಷಿಗಳಲ್ಲಿ. ಈಗ ಒಂದು ಮರ್ಡರ್ ಕೇಸ 232 ಸಾಕ್ಷಿಗಳಿವೆ. 232 ಸಾಕ್ಷಿಗಳನ್ನು ಹೇಳಿ ಐವೋದು ಕೆಲಸ. ಅದು ಇಲ್ಲಿ ಯಾರು ಐವೋ ಅಂದರೆ CBIನ ಐವೋ. ಇಲ್ಲಿ ಅವ್ರು ಹೇಳ್ಬೇಕಲ್ಲ, ಇಲ್ಲಿ ಇದೆಲ್ಲಪ್ಪ 35 ಟೋಟಲ್ ಸ್ಕ್ಯಾಮ್ನ CBI ಗೇಜ್ ಮಾಡ್ತಿರೋದು 2,000 ಕೋಟಿ ಚಿಲ್ಲರೆ ಅಂತ. ಇವ್ರು ಹೇಳ್ತಿರೋದು 35,000 ಕೋಟಿ ಅಂತ ಹೇಳಿ. 35,000 ಕೋಟಿ ಅಂತ ಹಗಲು ರಾತ್ರಿ ನಿದ್ಗಣ್ಣಲ್ಲೂ ಬೆಚ್ಚ ಬೀಳುವಂತ ಅಮೌಂಟ್ ಅದು. ಈ ಯಾವಾಗ್ಲೂ ಒಂದು ಇಡಿ ಅಂದ್ರೆ ಒಂದು ಸಂಸ್ಥೆ ಅಂದ್ರೆ ಅದಕ್ಕೊಂದು ಘನತೆ ಇರಬೇಕು. ಆ ಘನತೆಯನ್ನ ನೀವು ಕೇವಲ ಚಿಲ್ಲರೆ ರೀತಿ ವ್ಯವಹಾರ ಮಾಡಬಾರ್ದು. ಈ 35,000 ಕೋಟಿನಲ್ಲಿ 35 ರೂಪಾಯಿ ಸಿಗ್ಲಿಲ್ಲ ಅಂತಂದ್ರೆ ಈ ತರ ಒಂದು ಸಂಸ್ಥೆ ನಮ್ಮ ದೇಶಕ್ಕೆ ಅವಶ್ಯಕತೆ ಇದೆಯಾ? ಈ ತರ ಒಂದು ಸಂಸ್ಥೆ ನಡೆಸೋದಕ್ಕೆ ಕೇಂದ್ರ ಸರ್ಕಾರ ಅಸಮರ್ಥವಾಗಿದೆಯಾ? ಏನಕ್ಕೆ ಬೇಕು ಅಂದ್ರೆ ಇಷ್ಟು ದೊಡ್ಡ ಅಗಾಧವಾದಂತ 35,000 ಕೋಟಿ ಸಾಕ್ಷಿಗಳ ಹೇಳಿಕೆಯನ್ನ ಉಲ್ಲೇಖ ಮಾಡುವುದರಿಂದ ಇಮ್ಯಾಜಿನೇಷನ್ ಸಾಕ್ಷಿಗಳ ಹೇಳಿಕೆ ಇನ್ವೆಸ್ಟಿಗೇಷನ್ ಅಲ್ಟಿಮೇಟ್ಲಿ ಸಾಕ್ಷಿ ಬಂದ್ರು ಜಡ್ಜ್ ತೀರ್ಮಾನ ತಾನೇ ಇಂಪಾರ್ಟೆಂಟ್. ಇಲ್ಲಿ ಇಮ್ಯಾಜಿನೇಟಿವ್ ಇನ್ವೆಸ್ಟಿಗೇಷನ್ ಬಿಡ್ಬೇಕು. ನೀವು ಇಮ್ಯಾಜಿನೇಷನ್ ಅಲ್ಲಿ ಮಾಡ್ತಾ ಇದ್ದೀರಾ ನೀವು. ಅಂದ್ರೆ ನಮ್ಮ ಇಡಿಗೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗ್ಲಿಲ್ಲ. ಎಲ್ಲ ಅಕ್ಸೆಪ್ಟ್ ಮಾಡ್ಕೋತೀನಿ ನಾನು. ಕೋರ್ಟ್ ಮುಂದೆ ಇಟ್ರ ಅದನ್ನ ಅಂತ ಕೇಳಿದ್ರೆ ಇಲ್ಲ. ಅಲ್ಲ, ಕೋರ್ಟ್ ಮುಂದೆ ಇಡೋದಕ್ಕೆ ಮೊದಲು ಕೋರ್ಟ್ ಮುಂದೆ ಒಂದ್ ನಿಮಿಷ FIR ಅನ್ನ ಸಲ್ಲಿಸುವಕ್ಕೆ ಮೊದಲು ನಿಮಗೆ 100% ಸಾಕ್ಷಿ ಇರಬೇಕು. ಆ ಪ್ರತಿಯೊಂದು ಸಾಕ್ಷಿಗೂ ನೀವು ಮಾಡೋ ಕ್ಲೈಮ್ಗೆ ಇದು ಇನ್ವೆಸ್ಟಿಗೇಷನ್ ಆಗಬೇಕು. ಅಂದ್ರೆ ನೀವು ಕೇವಲ ಇನ್ವೆಸ್ಟಿಗೇಷನ್ ಆಗದಿರಾ ಸುಮ್ಮನೆ ಯಾರೋ ಒಬ್ಬನನ್ನ ಒಂದು ಚಾರಿತ್ರ ಹರಣ ಮಾಡೋಕ್ಕೋಸ್ಕರ ಅಥವಾ ಯಾರೋ ಒಬ್ಬನ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋಕ್ಕೋಸ್ಕರ ಅವನನ್ನ ವೈಯಕ್ತಿಕವಾಗಿ ಅವನ ಶಕ್ತಿಯನ್ನ ಕುಂದಿಸೋ ಕೆಲಸ ಮಾಡೋಕ್ಕೋಸ್ಕರ ಅರವಿಂದ್ ಕೇಜ್ರಿವಾಲ್ ಮಾಡೋದಷ್ಟೇ ಅಲ್ಲ, ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಇದೇ ಮಾಡಿದ್ದು. ಸಿದ್ದರಾಮಯ್ಯನವ್ರು ಕೇಸ್ CD ಕೊಟ್ಟು ಇನ್ನು ಸೈಟ್ ಕೊಟ್ಟರು ಬಿಜೆಪಿ ಸರ್ಕಾರ. ದಯವಿಟ್ಟು ಓಕೆ, ಸೈಟ್ ಕೊಟ್ಟವ್ರು ಯಾರು? ಇದೇ ಬಿಜೆಪಿ ಅವರು.
ಹಾಗಾದ್ರೆ ತಗೊಂಡೋಗ್ಬೇಕಾಗಿದ್ದಾರನ್ನ ಬಸವರಾಜ ಬೊಮ್ಮಾಯಿ ಅವ್ರನ್ನ. ಯಾಕೆಂದ್ರೆ ಆ ಸರ್ಕಾರದಲ್ಲಿ ಅವ್ರನ್ನ ತಗೊಂಡೋಗ್ಬೇಕಾಯ್ತಕ್ಕೆ ಕೊಟ್ಟವ್ರು ಅವ್ರೇನೆ. ಸೈಟ್ ಕೊಟ್ಟವ್ರನ್ನ ಬಿಟ್ಬಿಟ್ರು, ಸೈಟ್ ತಗೊಂಡವ್ರನ್ನ ಮೂಡನಲ್ಲಿ ಅಪ್ಲೈ ಮಾಡಿದ್ದೀನಿ ಕೊಟ್ಬಿಟ್ರು. ಸೊ ನೀವು ತಗೊಂಡೋಗಿ ಸಿದ್ದರಾಮಯ್ಯನವ್ರಿಗೆ ನೀವು ಇದು ಎಷ್ಟು ಅದು ಅವರ ಮಿಸ್ಸಸ್ಗೂ ಹೇಳಿ ನಿಮ್ಮ ಅರೆಸ್ಟ್ ಮಾಡ್ತಾರಂತೆ ಬ್ರೇಕಿಂಗ್ ಕೆಲವು ಚಾನೆಲ್ಗಳಲ್ಲಿ ಆಗ್ಲಿ. ಬಟ್ ನೀವು ನಿಜವಾಗ್ಲೂ ಮೂಲ ಉದ್ದೇಶ ಏನು, ಇಡಿ ಅಥವಾ ಕೇಂದ್ರ ಸರ್ಕಾರದ ಮೂಲ ಉದ್ದೇಶ ಏನು ಅಂತಂದ್ರೆ ಯಾರೋ ಒಬ್ಬನ ಶಕ್ತಿಯನ್ನು ಕುಂದಿಸುವಂತ ಕೆಲಸ ಮಾಡಬೇಡಿ ನೀವು. ಹನುಮೇಶ್ ಸರ್ ಒಂದೊಂದು ಪಾಯಿಂಟ್ ಇದೆ ಇಲ್ಲಿ. ಮನೀಶ್ ಸಿಸೋಡಿಯಾಸ್ ಬ್ಯಾಂಕ್ ಅಕೌಂಟ್ಸ್ ಅಂಡ್ ಪ್ರಾಪರ್ಟೀಸ್ ವ್ಯಾಲ್ಯೂಡ್ ಅಟ್ ರಫ್ಲಿ 52 lakh ಅಟ್ ದಿ ಟೈಮ್ ಆಫ್ ಅಟ್ಯಾಚ್ಮೆಂಟ್. ಪ್ರಾಪರ್ಟಿ ಹೇಳ್ತಿರೋದು ನಾನು 52 lakh. ಅವ್ರಿಗೆ 52 ಲಕ್ಷ ಬೆಲೆ ಬಾಳುವ ಸ್ವತ್ತನ್ನು ಅಥವಾ ಆಸ್ತಿಯನ್ನು ಮುಟ್ಟುಗೋಲು ಹಾಕೊಳ್ತಾರೆ ಇದೇ ಕೇಸ್ಗೆ ಸಂಬಂಧಪಟ್ಟಂತೆ. ಆ್ಯಂಡ್ ಅಸೆಟ್ಸ್ ಬಿಲಾಂಗಿಂಗ್ ಟು ಅದರ್ ಅಕ್ಯೂಸ್ಡ್ ಲೈಕ್ ಅಮನ್ದೀಪ್ ಧಾಲ್ ಆ್ಯಂಡ್ ಸಮೀರ್ ಮಹೇಂದ್ರು. ನನ್ನ ಪಾಯಿಂಟ್ ಏನಂದರೆ ಸರ್, ನಮಗೆ ಬೆಂಗಳೂರಲ್ಲಿ ಒಂದು ಹಾಫ್ ಸೈಟ್ ಬೇಕು ಅಂದರೂ ನಿಮ್ಗೆ 52 ಲಕ್ಷಕ್ಕೆ ಸಿಗಲ್ಲ ಸರ್. ಡೆಲ್ಲಿ ಅಂಥ ಪ್ಲೇಸಲ್ಲಿ 52 ಲಕ್ಷದ ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಳ್ತಾರಲ್ಲ ಈ ಕೇಸಲ್ಲಿ, ಹೆಂಗೆ ರಿಲೇಟ್ ಆಗುತ್ತೆ? ಇವ್ರು ಹೇಳ್ತಿದ್ರೆ 35,000 ಕೋಟಿ ಅಂತ ದಿಲೀಪ್ ಮಾತಾಡಿದ್ರು. 35 ಕೋಟಿ ಆಯ್ತು, ನೀವು ಹೇಳಿದ್ ಬೇಕಾದ್ರೆ ರೆಕಾರ್ಡ್ ಇದೆ, ಆಮೇಲೆ ತೋರಿಸ್ತೀನಿ. ನೀವು ಬೇಕಾದ್ರೆ ನೀವು ಡಿಬೇಟ್ ಆದಮೇಲೆ ದಿಲೀಪ್ ಕೇಳಿಸ್ಕೊಳ್ಳಿ, ಡಿಬೇಟ್ ಆದಮೇಲೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತೀವಿ ಆ ವಿಡಿಯೋ, ನೀವು ಕೇಳ್ಕೊಳ್ಬೇಕಾರೆ ಆಮೇಲೆ ಹೇಳಿ. ಇರಲಿ, ನನ್ನ ಪಾಯಿಂಟ್ ಏನಂದ್ರೆ ಇಲ್ಲಿ ಈ 35 ಕೋಟಿನೇ ಆಗಲಿ ಸರ್, 35,000 ಕೋಟಿನೇ ಆಗಲಿ, ಚೆಕ್ಕಲ್ಲಿ ಕೊಟ್ಟುಬಿಟ್ಟಿದ್ರು ಸಾಕ್ಷಿ ಹೇಳ್ದ ಅಂದಮೇಲೆ ಸಾಕ್ಷಿ ಹೇಳಿದ್ದಕ್ಕೆ ಐವೋ ಆದವನು ತಂದು ಇಡಬೇಕಲ್ಲಿ ಈ ಸಾಕ್ಷಿ ಹೇಳಿಕೆ. ಅವ್ನು ಕೇಳ್ತಾನೆ, ಎಲ್ಲಿಟ್ಟಿದ್ದೆ ಹೇಳಪ್ಪ, ತೋರಿಸ್ ನೋಡಿ, ನೀನು ಹೇಳಿದ್ಯಲ್ಲಪ್ಪ ಕೋರ್ಟಲ್ಲಿ ಹೇಳಿದ್ಯಲ್ಲ, ಸಾಕ್ಷಿ ಇಡು ಅಂತ ಕೇಳ್ತಾರೆ ಆಫೀಸರು. ಏನೇ ಐವೋ ಕೇಳ್ತಾರೆ ಸರ್, ಫಸ್ಟ್ ಡ್ಯೂಟಿ ಅವ್ರದ್ದು. ಯಾಕೆಂದರೆ 50 ಚಾರ್ಜ್ ಶೀಟ್ ಬರೀಬೇಕಾದಾಗ ಚೆಕ್ ಆದರೂ ಇಡಬೇಕು, ಅಕೌಂಟ್ ಟ್ರಾನ್ಸ್ಫರ್ ಆಗಿದ್ದಾದರೂ ಮಾತಾಡಬೇಕು, ನೀವು ನಗದಾದರೂ ಹೇಳಬೇಕು, ಗೋಲ್ಡ್ ಇಟ್ಟಿಗೆಗಳಾದರೂ ಹೇಳಬೇಕು. ಏನು ಇಲ್ಲದೆ ಜಡ್ಜ್ ಇವತ್ತು ಅಬ್ಸರ್ವೇಷನ್ ಊಹೆಗಳ ಆಧಾರದ ಮೇಲೆ ಅಂತ ಬಂದಾಗ ಎಲ್ಲರೂ ತೊಗೊಂಡೋಗುತ್ತೆ ಪೊಲಿಟಿಕಲ್ ನರೇಟಿವ್ನ ದೇಶಾದ್ಯಂತ ಇಂಥ ಕೇಸ್ಗಳಂತೇಳಿ. ಅದು ದೊಡ್ಡ ದುರಂತ ನಮ್ಮ ದೇಶದ್ದು. ಒಂದು ಕಡೆ ಜುಡಿಷಿಯಲ್ ಎನ್ಕ್ವೈರಿಗಳು ತುಂಬ ಡಿಲೇ ಆಗೋದು. ಈಗ 2 ವರ್ಷ ಆಗೋಯ್ತು, ಚುನಾವಣೆ ಸೋತು ಅವ್ರ ಪೊಲಿಟಿಕಲ್ ಕರಿಯರ್ ಒಂದು ರೀತಿ ಎಂಡ್ ಆದಂಗೆ ಆಗೋಯ್ತು. ನಮ್ಮ ಆಮ್ ಆದ್ಮಿ ಪಕ್ಷದವ್ರು ಅದೇ ಹೇಳಿದ್ದಾರೆ, ಆ ಪ್ರೊಸೆಸ್ ಇಟ್ ಸೆಲ್ಫ್ ಇಸ್ ಆನ್ ಪನಿಷ್ಮೆಂಟ್. ಸೊ ಅದು ಒಂದು ಕಡೆ ಆಗುತ್ತೆ. ಈ ಎನ್ಕ್ವೈರಿ ಮಾಡುವಂಥ ಸಂದರ್ಭದಲ್ಲಿ ನಡೆಯುವಂಥ ಈ ಅಚಾತುರ್ಯಗಳು, ಇದು ಉದ್ದೇಶಪೂರ್ವಕವೋ ದುರುದ್ದೇಶಪೂರ್ವಕವೋ, ಈ ಎಲ್ಲವೂ ಸೇರಿ ಏನಾಗುತ್ತೆ, ಇವು ಕೊನೆಗೆ ಅಂತಿಮವಾಗಿ ರಾಜಕೀಯ ಒಂದು ಲೇಪವನ್ನು ಪಡೆಯುತ್ತೆ. ಆವಾಗ ರಾಜಕೀಯ ಪಕ್ಷಗಳು ಪರಸ್ಪರ ಆರೋಪಗಳು. ಕರ್ನಾಟಕದಲ್ಲೂ ಅಬಕಾರಿ ಹಗರಣದ್ದೇ ಚರ್ಚೆ ಆಗ್ತಾ ಇದೆ. ಅದು ಇನ್ನೊಂದು ಏನಾಗುತ್ತೆ, ಸರ್ಕಾರಗಳಿಗೆ ಅವರ ರಾಜಕೀಯ ಪಕ್ಷಗಳಿರುತ್ತಲ್ಲ, ರಾಜಕೀಯ ಪಕ್ಷದ ಚಟುವಟಿಕೆಗಳಿಗೆ ಫಂಡಿಂಗ್ಗೆ ದೊಡ್ಡ ಡಿಪಾರ್ಟ್ಮೆಂಟ್ ಅಂದರೆ ಅದು ಅಬಕಾರಿ. ಎಲ್ಲರೂ ಅಬಕಾರಿನಲ್ಲೇ ದುಡ್ಡು ಮಾಡ್ಬೇಕನ್ನೋರು, ಯಾಕಂದರೆ ಅದಕ್ಕೆ ಎಷ್ಟು ಟ್ಯಾಕ್ಸ್ ಹಾಕಿದ್ರು ಜನ ತಗೊಳ್ತಾನೆ ಕುಡಿತಾನೆ ಇರ್ತಾರೆ. ಸೊ ಇದೆಲ್ಲವೂ ಒಂದಕ್ಕೊಂದು ರಿಲೇಟೆಡ್. ಹಂಗೆ ನಾವು ಇದ್ರ ಮೂಲ ಹುಡ್ಕೋಕೆ ಹೋದ್ರೆ ಮತ್ತೆ ಚುನಾವಣೆಗೆ ಹಣ ಖರ್ಚು ಮಾಡ್ತಾರೆ, ಚುನಾವಣೆಗೆ ಹಣ ಎಲ್ಲ ರಾಜಕೀಯ ಪಕ್ಷಗಳು ಖರ್ಚು ಮಾಡಬೇಕು, ಅದಕ್ಕಾಗಿ ಅಧಿಕಾರಕ್ಕೆ ಬಂದ ಮೇಲೆ ಹಣ ಮಾಡಬೇಕು, ಪಕ್ಷ ಸಂಘಟನೆಗೆ ಹಣ ಬೇಕು. ಬಿಜೆಪಿಗೂ ಏನು ಸಂಬಂಧ ಇದೆ? ಅಲ್ಲ, ಇವೆಲ್ಲವೂ ನೋಡಿ ಕೊನೆಗೆ ಬಿಜೆಪಿ ಅದನ್ನ ಓನ್ ಮಾಡ್ಕೊಳ್ತಾ ಇದೆಯಾ? ಬೇರೆ ಪಾರ್ಟಿಗಳು ಅಂತ ಅಲ್ಲ. ಈಗ ನೋಡಿ, ಹಿಂದೆ ಬಿಜೆಪಿನೂ ಇದೇ ಮಾತು ಹೇಳ್ತಾ ಇತ್ತು, ಸಿಬಿಐ ಅಂದ್ರೆ ಅದು ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಹೇಳ್ತಾ ಇದ್ರು. ಈಗ ಕಾಂಗ್ರೆಸ್ನವರು ಅದನ್ನೇ ಹೇಳ್ತಾ ಇದ್ದಾರೆ, ಇಡಿ ಸಿಬಿಐ ಎಲ್ಲ ಬಿಜೆಪಿ ಅಂಡರಲ್ಲಿದೆ, ಅವ್ರು ಹೆಂಗ್ ಬೇಕಾದಂಗೆ ಯೂಸ್ ಮಾಡ್ತಾರೆ. ಬಟ್ ಇದಕ್ಕೆ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು? ಇದು ಸಮಸ್ಯೆಗಳು ಹಂಗೆ ನಡೀತಾನೆ ಇದೆ. ಈ ವ್ಯವಸ್ಥೆ ಬದಲಾವಣೆ ಎಲ್ಲಿಂದ ಶುರು ಆಗ್ಬೇಕಂದ್ರೆ, ಇದು ಚುನಾವಣೆಯಿಂದ ಪ್ರಾಮಾಣಿಕತೆ ಬರಬೇಕು. ಚುನಾವಣೆ ರಾಜಕೀಯ ಪಕ್ಷಗಳ ಖರ್ಚು ವೆಚ್ಚಗಳು ಕಡಿಮೆ ಆದಾಗ ಮಾತ್ರ ಅವರು ಕಡಿಮೆ. ಈಗ ಇದು ಸೊ ಇದು ವಾಸ್ತವ ಏನಾಗಿದೆ, ಕೊನೆಗೆ ಅಂತಿಮವಾಗಿ ಪರಿಸ್ಥಿತಿಗಳು ಬಂದಾಗ ಈ ಏಜೆನ್ಸಿಗಳು, ಯಾವ ಇನ್ವೆಸ್ಟಿಗೇಟಿವ್ ಏಜೆನ್ಸಿಗಳು, ನ್ಯಾಯಾಲಯಗಳು ಎಲ್ಲವೂ ಕೂಡ ಇವತ್ತು ನ್ಯಾಯಾಲಯದ ಪ್ರೊಸೆಸ್ಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಮುಕ್ತವಾಗಿ ಟೀಕೆ ನಡೀತಾ ಇದೆ. ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಾನು ಬಸವರಾಜ್ ನನ್ನ ಕ್ವಶನ್ ಇರುತ್ತೆ. ಬಸವರಾಜ್ ಅವರೇ, ಈ ಇಡಿ ವಿಚಾರಕ್ಕೆ ಬರಲಿ ಅಥವಾ ಸಿಬಿಐ ವಿಚಾರಕ್ಕೆ ಬರಲಿ, ಒಂದು ರೀತಿ ಇಂಥ ಸಂಸ್ಥೆಗಳನ್ನು ಕೂಡ ರಾಜಕೀಯ ಕಾರಣಗಳಿಗಾಗಿ ನೀವು ಅವ್ರ ಆಫೀಸರ್ಸ್ನ ಮಾತಾಡಿಸಿ ಆತ್ಮೀಯ ವಲಯದಲ್ಲಿ ಇದ್ದರೆ ಮಾತಾಡಿಸಿ. ಇದನ್ನು ಮಾಡೋಕ್ಕೆ ಅಂತಲೇ ಏನು ಪ್ರೊಫೆಷನ್ ಸೇರಿಲ್ಲ ಅವರು. ನಾವು ಇದನ್ನು ಮಾಡೋಕ್ಕೆ, ರಾಜಕೀಯ ಪಕ್ಷ ದಾಳ ಆಗೋಕ್ಕೆ, ಇನ್ನೊಂದೇನೋ ಕೆಲಸ ಮಾಡೋಕ್ಕೆ ಇಲ್ಲ, ಅವ್ರ ಡ್ಯೂಟಿಗೆ ಅಂತ ಅವ್ರು ಇರೋದು. ಸೊ ಇಂಥ ವಿಚಾರಗಳಲ್ಲಿ ಈ CBIಗೆ ಏನು ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಏನೇ ಪ್ರಾಬ್ಲಮ್ ಆದರೂ ಕೂಡ ಫಸ್ಟ್ ಒಂದು ಪ್ರತಿಪಕ್ಷಗಳಿಂದ ಒಂದು ಮಾತು ಬರುತ್ತೆ, CBI ಕೊಡ್ರಿ ಕೇಸ್ನ. ನಿಜ ತಾನೇ? ನಮ್ಮ ರಾಜ್ಯದಲ್ಲೇ ಆಗಲಿ, ಫಸ್ಟ್ CBI ಕೊಡ್ರಿ ಅಂತಾರೆ. ಅಂದರೆ CBI ಅನ್ನೋ ಸಂಸ್ಥೆ ಮೇಲೆ ಇರ್ತಕ್ಕಂಥ ದೊಡ್ಡ ನಂಬಿಕೆ, ಕಾನ್ಫಿಡೆನ್ಸ್, ಒಂದು ಘನತೆ ಇದೆಯಲ್ಲ ಆ ಸಂಸ್ಥೆಗೆ, ಆ ಕಾರಣಕ್ಕೆ ಆ ವರ್ಡ್ ಬರೋದು. ಬರದೇ ಇದ್ರೆ ಯಾರೋ ಸಣ್ಣ ಪುಟ್ಟ ಆಗಿದ್ರೆ ಅವ್ರು ಸರಿ ಮಾಡಲ್ಲ ಬಿಡಪ್ಪ ಅಂತ ಹೇಳ್ಬಿಡ್ತೀವಿ ನಾವು. ಡೆಲ್ಲಿ ಪೊಲೀಸ್ ಅಂತೀವಿ ನಾವು, ಫಸ್ಟ್ ದೇಶದಲ್ಲಿ ಡೆಲ್ಲಿ ಪೊಲೀಸ್ ನಂಬರ್ 1, ಆಮೇಲೆ ಬೇರೆಯವ್ರು ಬರ್ತಾರೆ ಅಂತ ಹೇಳ್ತೀವಿ. ಅಂಥ ಡೆಲ್ಲಿ ಪೊಲೀಸ್, ಅಂಥ CBI
ಈ ಥರ ಹೆಸರು ತಗೊಳ್ಬೇಕು ಅಂದರೆ ಊಹಾತ್ಮಕವಾಗಿ ನೀವು ಕೇಸ್ ಮಾಡಿದಿರಲ್ರಿ ಅಂದರೆ CBI ಅಂತ CBIಗೆ 50,000 ರೂಪಾಯಿಗಳ ಒಂದು ಬಂಡಲ್ ಈ ಕೇಸಲ್ಲಿ ಪತ್ತೆ ಹಚ್ಚಕ್ಕಾಗಲಿಲ್ವಲ್ಲ ಯಾಕೆ? ಬರೀ 50,000 ರೂಪಾಯಿ ಬಂಡಲ್ ನಾನು ಹೇಳ್ತಾ ಇರೋದು. 3,000 ಕೋಟಿ ಬೇಡ, 2,000 ಕೋಟಿ ಬೇಡ, 35,000 ಕೋಟಿ ಬೇಡ, 50,000 ರೂಪಾಯಿ ಬಂಡಲ್ ಸಿಕ್ಕಿಲ್ಲ ರೀ ಈ ಕೇಸಲ್ಲಿ. ಇಲ್ಲಿ ನಿಮಗೆ ಅದಕ್ಕೆ ಒಂದು ಈ ಡಿಬೇಟ್ ಒಂದು ಘಟ್ಟಕ್ಕೆ ಬರಲಿ ಅಂತ ಕಾಯ್ತಾ ಇದ್ದೆ. ನೀವು ಮನಿ ಟ್ರಯಲ್ ಕೇಳ್ತಾ ಇದ್ರಿ. ಈ ಕೇಸಲ್ಲಿ ಆ್ಯಕ್ಚುಲ್ ಮನಿ ಟ್ರಯಲು ನೀವು ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ ಹುಡುಕಿದ್ರೆ ಸಿಗಲ್ಲ. ಯಾಕೆ ಅಂದರೆ ಮನಿ ಟ್ರಯಲ್ ಇಲ್ಲಿದೆ, ನಿಮ್ಗೆ ಹೇಳ್ತೀನಿ. BJP received 5 crores donation from Aurobindo Pharma owner ಶರತ್ ಚಂದ್ರ ರೆಡ್ಡಿ. ಯಾವಾಗ? ನವೆಂಬರ್ 2022 ಅವ್ರ ಅರೆಸ್ಟ್ ಆದಮೇಲೆ. ಓಕೆ, ಅದಾದಮೇಲೆ 52 crores ಎಲೆಕ್ಟ್ರಲ್ ಬಾಂಡ್ BJPಗೆ ಹೋಗಿದೆ. ಯಾರಿಂದ? ಅರಬಿಂದೋ ಫಾರ್ಮಾದಿಂದ. ಪರ್ಸ್ನಲಿ ಅವನು 5 ಕೋಟಿ ಕೊಟ್ಟಿದ್ದಾನೆ. ಯಾರು ಅರೆಸ್ಟ್ ಆಗಿದ್ದ ಅವನು. ಅವನ ಕಂಪ್ನಿ 52 ಕೋಟಿ ಕೊಟ್ಟಿದೆ. ಮನಿ ಟ್ರಯಲ್ ಅಲ್ಲಿದೆ ಸ್ವಾಮಿ. ಓಕೆ, ಅದು ಮಾಡಿ ಅವನು ಇನ್ನು ಅಷ್ಟಕ್ಕೆ ಸಾಕಾಗ್ಲಿಲ್ಲ, ಬರೀ ದುಡ್ಡು ತಗೊಂಡು ಸುಮ್ಮನೆ ಆಗ್ಲಿಲ್ಲ ಇವರು. ಅವನು ಏನ್ ತಪ್ಪು ಮಾಡಿದ್ದ? ಅಲ್ಲ, ಕೇಸಿಗೆ ಲಿಂಕ್ ಮಾಡ್ಬಿಡ್ತೀರಾ? ಯಾರೋ ಒಬ್ಬ ವ್ಯಕ್ತಿ ನನಗೆ ಆದರ್ಶ ಮೋದಿ ಅಂತಾನೋ ಆದರ್ಶ BJP ಅಂತಾನೋ ಡೊನೇಷನ್ ಕೊಟ್ಟಿರಬಹುದು. ಹೌದು. ಯಾವ ಪೊಲಿಟಿಕಲ್ ಅರೆಸ್ಟ್ ನಿಮಿಷ ಈಗ ಕಾಂಗ್ರೆಸ್ ಅರೆಸ್ಟ್ ಆದ್ಮೇಲೆ ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಭಕ್ತಿಯಿಂದ ಕೊಡಿ, ತೊಂದರೆ ಇಲ್ಲ. ಓಕೆ, ಅರೆಸ್ಟ್ ಆದ್ಮೇಲೆ ಒಬ್ಬ ಡೊನೇಷನ್ ಕೊಡ್ತಾನಪ್ಪ. ಒಬ್ಬ ಕಲ್ಪ್ರಿಟ್ ನ ನೀವು ಅರೆಸ್ಟ್ ಮಾಡಿದ್ಮೇಲೆ ಅವನ್ ಡೊನೇಷನ್ ಕೊಟ್ರೆ ಎರಡು ಪಾಸಿಬಿಲಿಟಿ ಇದೆ. ಒಂದು ನೀವು ಅವನ ಹತ್ರ ದುಡ್ಡಿತ್ತು, ಒತ್ತಡ ಹಾಕಕ್ಕೆ ಅವನ ಹತ್ರ ಅರೆಸ್ಟ್ ಮಾಡಿದ್ರಿ, ಅಥವಾ ಅವನು ತಪ್ಪು ಮಾಡಿದ್ದ, ಅವನು ತಪ್ಪು ಮುಚ್ಚಾಕೆ ಈಗ ನೀವು ಅವನ ಹತ್ರ ದುಡ್ಡು ತಗೊಳ್ತಾ ಇದ್ದೀರಾ. ರೈಟ್? ಇದು ಅಲ್ಲಿ ಕೇಜ್ರಿವಾಲ್ ಮೇಲೆ ಬಂದ್ಬಿಟ್ಟು ಲಿಕ್ಕರ್ ಪಾಲಿಸಿ ಬಂದ್ಬಿಟ್ಟು ಸಾಕ್ಷಿ ಹೇಳಕ್ಕೂ ಏನ್ ಸಂಬಂಧ? ಅದಕ್ಕೆ ಬರ್ತಾ ಇದ್ದೀನಿ. ಈಗ ಅಂತ ಒಬ್ಬ ವ್ಯಕ್ತಿಯಿಂದ ಭಾರತೀಯ ಜನತಾ ಪಕ್ಷದವರು ಅಷ್ಟಕ್ಕೆ ಮುಗಿಸ್ಲಿಲ್ಲ. ಇಂಥವನೊಬ್ಬನ ಸಿಕ್ಕಿದಾನ, ಇವನ್ ಕಡೆಯಿಂದ ಒಂದು ಅಡಿಷನಲ್ ಸ್ಟೇಟ್ಮೆಂಟ್ ಕೊಡಿಸಿ, ಏನು 100 ಕೋಟಿ ವ್ಯವಹಾರ ಆಮ್ ಆದ್ಮಿ ಪಾರ್ಟಿ ಜೊತೆ. ಬಸವರಾಜ್ ಅವರೇ, ಈಗ ನೀವು ಯಾರು ಯಾಕೆ ಇದನ್ನ CBI ಅಂತ ಮಾತಾಡಲ್ಲ? ಸುತ್ತಿ ಬಳಸಿ ಭಾರತೀಯ ಜನತಾ ಪಕ್ಷ, ಅಮಿತ್ ಶಾ, ಇದ್ಯಾಕಿದು ಐವೋನಾ? ಅಮಿತ್ ಶಾ ಐವೋನಾ? ನರೇಂದ್ರ ಮೋದಿ ಅವರು ಐವೋನಾ? ED ಆಫೀಸರ್, EDಗೆ ಡೈರೆಕ್ಟರ್ ನರೇಂದ್ರ ಮೋದಿ ಯಾರು ರಿಪೋರ್ಟ್ ಮಾಡ್ತಾರೆ? ಓಕೆ, ಅವ್ರು ಮಾಡಿಸ್ಬಿಟ್ರು ಅಂತ ನೀವು ಹೇಳ್ತೀರಾ? ಆಬ್ವಿಯಸ್ಲಿ ಅಲ್ವಾ? ರೈಟ್. ಈಗ CBIಗೆ ಏನು ಬೆನಿಫಿಟ್ ಇದೆ ಸರ್? ಇದನ್ನ ಮಾಡೋದ್ರಿಂದ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿಗೆ ಹೋಗೋದ್ರಿಂದ CBIಗೆ ಬೆನಿಫಿಟ್ ಇದೆಯಾ? ಮನೀಶ್ ಸಿಸೋಡಿಯಾ ಅವರು 2 ವರ್ಷ ಜೈಲಲ್ಲಿ ಇರೋದ್ರಿಂದ CBIಗೆ ಬೆನಿಫಿಟ್ ಇದೆಯಾ? ಬೆನಿಫಿಟ್ ಸಿಕ್ಕಿದ್ ಯಾರು? ಚುನಾವಣೆ 2024 ಇವತ್ತು ಬಿಜೆಪಿ ದೆಹಲಿಯಲ್ಲಿ ಸರ್ಕಾರ ನಡೆಸ್ತಾ ಇದೆ. ಯಾಕೆ? BJP 2 ಟರ್ಮ್ ಅಲ್ಲಿ, ಫಸ್ಟ್ ಟರ್ಮ್ ಅಲ್ಲಿ ಇದ್ದದ್ದು 3 ಸೀಟು, ಸೆಕೆಂಡ್ ಟರ್ಮ್ ಅಲ್ಲಿ ಇದ್ದದ್ದು 8 ಸೀಟು. ಇವತ್ತು ಸರ್ಕಾರ ನಡೆಸೋಷ್ಟು ಮಟ್ಟಿಗೆ ಬಂದಿದೆ ಅಂತ ಅಂದ್ರೆ ಬೆನಿಫಿಷರಿ ಯಾರಾದ್ರು? ಈ ಕೇಸ್ ನಡೆಸಿದ್ದು, ಶರತ್ ಚಂದ್ರ ದುಡ್ಡು ಕೊಟ್ಟಿದ್ದು, ಮನಿ ಟ್ರಯಲ್ ಇರೋದು ಅಮಿತ್ ಶಾ ಜೊತೆಗೆ ಹೊರತು ಅರವಿಂದ್ ಕೇಜ್ರಿವಾಲ್ ಜೊತೆಗಲ್ಲ. ಎಲೆಕ್ಟ್ರಾಲ್ ಬಾಂಡ್ ಅವ್ರು ಇಸ್ಕೊಂಡಿರೋದು. ಇದನ್ನ ಮನೀಶ್ ಸಿಸೋಡಿಯಾ ಮನೆಯಲ್ಲಿ ಹೋಗಿ ತಲಾಶ್ ಮಾಡಿದಾಗ ನಾವು ಅಬ್ಸರ್ವ್ ಮಾಡ್ತಿದ್ದೆ, ಏನ್ ಸಿಗ್ಬೋದು ಇವ್ರ ಮನೆಯಲ್ಲಿ, ನಿಜಾನ ಇದು ಏನಂತ ನೋಡಿ. ಅಲ್ಲಿ ಡ್ಯೂರಿಂಗ್ ಇನಿಷಿಯಲ್ ರೈಡ್ಸ್ ಅಟ್ ಮನೀಶ್ ಸಿಸೋಡಿಯಾಸ್ ರೆಸಿಡೆನ್ಸ್ ಇನ್ 2022 no significant unaccounted cash was reportedly recovered, a point often highlighted by the defense. ಏನು ಹಣನೂ ಸಿಕ್ಕಲಿಲ್ಲ, ಅನ್ಅಕೌಂಟೆಡ್ ಅಂದರೆ ಅವನ ಮನೆಯಲ್ಲಿ ಲೆಕ್ಕ ಕೊಡಕ್ಕೆ ಆಗದಿರುವಂಥ ಹಣ ಯಾವುದು ಪತ್ತೆ ಆಗಲಿಲ್ಲ. ಮನೆಯಲ್ಲಿ ಹಣ ಇಲ್ಲ ಅಂತಂದ್ರೆ ಅವರು ಹಣನೇ ಇಲ್ಲ ಅಥವಾ ಹವಾಲ ಮಾಡಿಲ್ಲ ಅಂತ ಅರ್ಥ ಅಲ್ಲ ಸರ್. ಒಂದು ಮತ್ತೆ ಇನ್ನೊಂದು, ಶರತ್ ಚಂದ್ರ ರೆಡ್ಡಿ ಅವ್ರದ್ದು ಹೇಳ್ತಾ ಇದ್ರು, ನಾನು ಅವರು ಕ್ಲಿಯರ್ ಆಗಿ ಹೇಳ್ತೇನೆ. ಹೌದು, 34 ಕೋಟಿ ಅಲ್ಲ ಸರ್, 54 ಕೋಟಿ 52 ಕೋಟಿ ಡೊನೇಷನ್ ಮಾಡಿದ್ದಾರೆ. ನಾನು ಅದು ಮೀಡಿಯಾ ನಾನು ಅಗ್ರಿಡ್ ಯಾವಾಗ ಮಾಡಿದ್ದಾರೆ ಅಂತ ಹೇಳ್ತೀನಿ ಸರ್. 2023 ಸರ್ಕಾರಿ ಸಾಕ್ಷಿಯಾಗಿ ಬದಲಾವಣೆ ಆದ ನಂತರ ನ್ಯಾಯಾಲಯ ಅವರಿಗೆ ಕ್ಷಮಾದಾನ ಕೊಟ್ಟು ಈಚೆಗೆ ಬಂದ್ಬಿಡ್ತಾರೆ. ಅವರು ಈಚೆಗೆ ಬಂದ ಆದ್ಮೇಲೆ ಅವ್ರು ಡೊನೇಷನ್ ಮಾಡಿರೋದು 2023 ನವೆಂಬರ್ ನಲ್ಲಿ. ಅವ್ರ ಕೇಸ್ ಎಲ್ಲ ಕ್ಲಿಯರ್ ಮುಗಿಸ್ಕೊಂಡು ಬಂದ್ಮೇಲೆ ಆಯ್ತಾ, ಕಾನೂನು ಕೇಳಿಬಿಡ್ತೀನಿ. ಈಗ ಯಾವುದೇ ಕೇಸ್ ಮುಗಿಲಿಕ್ಕಿಂತ ಮುಂಚೆ ಈ ಕೇಸಿಂದ ಆಚೆ ಬಂದ್ಬಿಡೋದು ಅಂದ್ರೆ ಹೇಗೆ? ತೀರ್ಪು ಬರಕ್ ಮುಂಚೆ ಆಚೆ ಬಂದ್ಬಿಡೋದು ಅಂದ್ರೆ ಹೇಗೆ ಸರ್? ಆಚೆ ಬಂದಿರೋ ಯಾವ್ದು ವಿಟ್ನೆಸ್ ರಿಕಾಲ್ ಯಾವ್ದು ಬೇಕಾದ್ರೂ ಮಾಡಬಹುದು. ಬಿಜೆಪಿ ಕೊಟ್ಟಿರೋದಲ್ಲ ಕ್ಷಮಾದಾನ, ಕೋರ್ಟ್ ಕೊಟ್ಟಿರೋದು. ಯಾವಾಗ ಕ್ಷಮಾದಾನ ಎಂದು ಕೊಟ್ರು? ಈ ರೀತಿ ತಪ್ಪುಗಳನ್ನ ನಾನು ಅವ್ರು ಹೇಳ್ತಾರೆ, ಅವ್ರು ಕೆಲವು ತಿಂಗಳ ಜೈಲಿನಲ್ಲಿ ಇದ್ದಾರೆ ಅಂತ ಅವ್ರು ಹೇಳ್ತಾರೆ. ಕೇಜ್ರಿವಾಲ್ ಅವರನ್ನ ಭೇಟಿ ಮಾಡಿ
ಮದ್ಯದ ವ್ಯವಹಾರದ ಬಗ್ಗೆ ಚರ್ಚಿಸಿದ್ರಿ ಅಂತ ಅಲ್ಲ ರೀ, 2022ರಲ್ಲಿ ದಿಲೀಪ್, ಹೇಳಿಕೆಯನ್ನ ಕೊಡ್ತಾರೆ. ಯಾಕೆ ಕೇಳಿಸ್ಕೊಳ್ಳಿ, ಇದು ತಪ್ಪು ಕಾಣಿಕೆನ ಕಪ್ಪ ಕಾಣಿಕೆನ ಇದು ಅಂತ. 100% ಅಲ್ಲ, ಕಪ್ಪ ಕಾಣಿಕೆನ ತಪ್ಪು ಕಾಣಿಕೆನ ಇದು. ತಪ್ಪು ಕಾಣಿಕೆನ ಕಪ್ಪ ಕಾಣಿಕೆನ ಇದು ಅಂತ. ಯಾವುದೇ ವ್ಯಕ್ತಿ ಕಾಂಗ್ರೆಸ್ಗೋ ಅಥವಾ ಬಿಜೆಪಿಗೋ ಹಣ ನೀಡ್ಬಿಟ್ರು ಎಲೆಕ್ಟ್ರಲ್ ಬಾಂಡ್ ಅಲ್ಲಿ ನಿಂತಿದ ತಕ್ಷಣ ಆ ವ್ಯಕ್ತಿ ಸಿಬಿಐ ಜೊತೆ ಇಡಿ ಜೊತೆ ಏನೋ ಕನೆಕ್ಷನ್ ಇಟ್ಕೊಂಡಿದ್ರೆ ಅಂತ ಆ ಒಂದು ಆ ಊಹದಿಂದ ಆಚೆ ಬರಬೇಕು ಇರೋರು. ಅದೇನೋ ಮಾಡ್ಕೊಳ್ಳಿರಿ, ಯಾವ ಮನುಷ್ಯ ಇನ್ನೊಂದು ಡೇಟಾ ಹೇಳ್ಬಿಡ್ತೀನಿ, ದಯಮಾಡಿ ಕೇಳ್ಕೊಬೇಕು. ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ. ಗಲಾಟೆ ಬೇಡ ದಿಲೀಪ್, ನಿಮ್ಗೆ ಕೇಳ್ತೀನಿ, ನಿಮ್ಗೆ ಕೇಳ್ತಾರೆ, ಕೇಳಿಸ್ಕೊಳ್ಳಿ. ಹೇಳಿ ಸರ್, ಹೇಳಿ. ಈಗ ಒಬ್ಬ ವ್ಯಕ್ತಿ ಆಯ್ತು ರೀ, ಏನೋ ತಪ್ಪಾಗೋಯ್ತೋ, ಹೇಳಿಬಿಟ್ನೋ, ಸರಿ ಹೇಳಿದನೋ, ಏನೋ ಒಂದು ವಿಚಾರ ಸರಿ. ಮನುಷ್ಯ ಆಚೆ ಬಂದ್ಮೇಲೆ ಕೋಟಿಗಟ್ಟಲೆ ಡೊನೇಷನ್ ಕೊಡೋದು ಅಂದ್ರೆ ತಮಾಷೆ ಮಾತೇನ್ರಿ? ಯಾಕೆ ಕೊಡ್ತಾನ್ರಿ? 50 ಕೋಟಿ, 5 ಕೋಟಿ, 52 ಕೋಟಿ ತಮಾಷೆ ಯಾರು ಕೊಡ್ತಾರೆ? ಇನ್ನೊಂದು ದೊಡ್ಡ ದುರಂತ ಗೊತ್ತಾ ಈ ದೇಶದ್ದು? ದೊಡ್ಡ ದುರಂತ ಗೊತ್ತೇನ್ರಿ? ದೇಶದಲ್ಲಿ ಪ್ರಪಂಚದಲ್ಲೇ ಇರದೇ ಇರುವಂತ ಒಂದು ಡೇಟಾ ನಾನು ಕೊಡ್ತೀನಿ ನಿಮಗೆ. ದಿಲೀಪ್, ನಾನು ಪ್ರಪಂಚದಲ್ಲಿ ಯಾವ ದೇಶದಲ್ಲೂ ಘಟಿಸದೇ ಇರೋ ಒಂದು ವಿದ್ಯಮಾನ ನಮ್ಮ ದೇಶದಲ್ಲಿ ನಡೀತಾ. ಏನ್ ಗೊತ್ತಾ? 100% ಲಾಸ್ ಆಗಿರೋನು ಕೂಡ ಈ ತರ ಡೊನೇಷನ್ ಕೊಟ್ಟಿದ್ದಾನೆ. ನಾನು ಇರೋದೆಲ್ಲ ಕಳ್ಕೊಂಡಿದ್ದೀನಿ, ಅವ್ನು ಲಾಸ್ಟ್ ತೋರಿಸಿರ್ಬೇಕು, ಇಲ್ಲ ಮೋಸ ಮಾಡಿರ್ಬೇಕು, ಡೊನೇಷನ್ಗೋಸ್ಕರ ಸುಳ್ಳು ಹೇಳಿರ್ಬೇಕು ಅವನು. ಸರ್ ಎಲ್ಲಾ ಪಾರ್ಟಿಗಳಿಗೂ ಕೊಡ್ತಾ ಇದ್ದಾರೆ. ಇಡಿ ವಿಚಾರವಾಗಿ ಹೇಳ್ಬಿಡ್ತೀನಿ ಸರ್. ಇಡಿ 2014ರಿಂದ 24ವರೆಗೂ 5297 ಕೇಸ್ಗಳನ್ನ ಫೈಲ್ ಮಾಡಿದೆ. ಆದ್ರೆ ಇವ್ರು ಹೇಳ್ತಾರಲ್ಲ, ಇಡಿ ಅಥವಾ ಸಿಬಿಐ ಬಿಜೆಪಿ ಏಜೆಂಟು ವಿರೋಧ ಪಕ್ಷದವರ ಮೇಲೆ, ರಾಜಕೀಯ ನಾಯಕರ ಮೇಲೆ ಕೇಸ್ ಆಗ್ತಾ ಇದೆ ಅಂತ. ಕೇವಲ 193 ಕೇಸ್ ಅಷ್ಟೇ ರಾಜಕೀಯ ನಾಯಕರ ಮೇಲೆ ಆಗಿರ್ತಕ್ಕಂಥದ್ದು. ನೀವು ಕಂಪೇರ್ ಮಾಡಿದ್ರೆ ಓನ್ಲಿ 3%. ಇನ್ನೊಂದು ಕನ್ವಿಕ್ಷನ್ ಸಿಬಿಐ 8,000 ಪ್ರಕರಣವನ್ನು ದಾಖಲು ಮಾಡಿದೆ. ಅದರೊಳಗಡೆ ರಾಜಕೀಯ ನಾಯಕರುಗಳ ಮೇಲೆ, ಎಲ್ಲಾ ರಾಜಕೀಯ ನಾಯಕರುಗಳ ಮೇಲೆ, ಇವನ್ ಬಿಜೆಪಿ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ಎಲ್ಲಾ ರಾಜಕೀಯ ನಾಯಕರ ಮೇಲೆ ಕೇಸ್ ಫೈಲ್ ಮಾಡಿರ್ತಕ್ಕಂಥದ್ದು ಕೇವಲ 124, 1.55%. ಅದರಲ್ಲಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಇದ್ರು? ಇರ್ತಕ್ಕಂಥ ಮೀಡಿಯಾಗಳ ಸೃಷ್ಟಿ ಅದು. ಪಕ್ಷ ಸೇರ್ಪಡೆ ಆದ್ರು ಅಥವಾ ಇನ್ನೊಂದು ಪ್ರೆಷರ್ ಹಾಕ್ಬಿಟ್ರು ಸಿಬಿಐ. ನಾವು ಸೃಷ್ಟಿ ಮಾಡೋದ್ ಬೇಕಿಲ್ಲ. ಹಿಮಂತ ಬಿಸ್ವಾ ಯಾರ್ರಿ? ಹೂ ಇಸ್ ಹಿಮಂತ ಬಿಸ್ವಾ? ಸರ್ ಅವರಿಗೆ ಮೋಸ ಆಯ್ತು, ಯಾರು ಸೃಷ್ಟಿ ಮಾಡ್ಬೇಕಾ ಇದನ್ನ? ಮೋಸ ಆಯ್ತು ಕಾಂಗ್ರೆಸ್ನಲ್ಲಿ. ಏನ್ ಗೊತ್ತೇನ್ರಿ, KCR ಏನ್ ಮಾಡಿದ್ರು ಗೊತ್ತಾ? ಒಂದಿನ ಒಂದು ಪ್ರೆಸ್ ಮೀಟ್ ಮಾಡ್ಬೇಕಾರೆ ಹಿಂದೆ ಒಂದು ದೊಡ್ಡ ಸ್ಕ್ರೀನಲ್ಲಿ ವಿಡಿಯೋ ಹಾಕಿದ್ರಿ. ಯಾರ ಮೇಲೆ ಏನು ರೇಡ್ ಆಯ್ತು ಅಂತ ನ್ಯೂಸ್ ಬಂತು, ಯಾರು ಬಂದು ನಿಮ್ಮ ಪಾರ್ಟಿಗೆ ಕೇಸರಿ ಶಾಲೆ ಹಾಕ್ಸ್ಕೊಂಡ್ರು ಅಂತ ಹೇಳಿ. ಇದು ಸೃಷ್ಟಿ ಮಾಡಕ್ಕಾಯ್ತು? ನಿಮ್ ಪಕ್ಷ ಸೇರ್ಪಡೆ ಸೃಷ್ಟಿ ಮಾಡಕ್ಕಾಯ್ತದೆ ಅಂತ ಯಾರಾದ್ರೂ? 4 days ಬ್ಯಾಕ್ ಹೇಳಿದರೆ ಕಾಂಗ್ರೆಸ್ ನನ್ನ ಬಹಳ ಕೆಟ್ಟದಾಗ ನಡ್ಕೊಂತು, ನನ್ನ ಎಲ್ಲ ಫೈನಲ್ ಸ್ಟೇಟ್ಮೆಂಟ್ ನೋಡಿ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ಬಿಜೆಪಿನ ನಾವ್ ಯಾಕೆ ಪ್ರಶ್ನೆ ಮಾಡ್ತೀವಿ ಅಂತಂದ್ರೆ, ಸರಿ ಸುಮಾರು 35 ಕಂಪನಿಗಳಲ್ಲಿ, ಬೇರೆ ಬಿಡಿ ಎಷ್ಟೊಂದು ಇದಾಗಿದೆ, 35 ಕಂಪನಿಗಳು ಅವರು ಇಡಿ ಮತ್ತೆ ಸಿಬಿಐ ರೇಡ್ ಆಗ್ತದೆ. ಸಿಬಿಐ ಇಡಿ ರೇಡ್ ಆದ್ಮೇಲೆ ಅವರು 35-40 ಕೋಟಿ ಒಂದೊಂದು ಕಂಪನಿಗಳು ಅವರು ಇದನ್ನ ಕೊಡ್ತಾರೆ, ಎಲೆಕ್ಟ್ರಲ್ ಬಾಂಡ್ಸ್ ಅನ್ನ. ಅಂದ್ರೆ ಮೂಲ ಉದ್ದೇಶ ಏನು ಅಂತಂದ್ರೆ, ಇವರು ಇದು ಇಡಿ ಸಿಬಿಐ ಏನು ಅಂತ ಒಂದ್ ಕಡೆ ಕಂಪನಿಗಳನ್ನ ಎದುರಿಸಿ ದುಡ್ಡಿಸ್ಕೊಳ್ಳೋದು. 10,000 ಕೋಟಿ ಏನ್ ಕಲೆಕ್ಟ್ ಮಾಡಿರೋದು ಇದೇ ಕಾಲದಲ್ಲಿ. ನೀವು ಇನ್ನು PM ಕೇರ್ ಅಂತ ಒಂದು ಬಂದಿದ್ದು, ಅದು ದೊಡ್ಡ ಸ್ಕ್ಯಾಮು, ಅದು ಮಾತಾಡಕ್ ಒಂದು ದಿನ ಬೇಕಾಗ್ತದೆ. ಈ ಎಲೆಕ್ಟ್ರಲ್ ಬಾಂಡ್ ಇದೆಯಲ್ಲ, ಸರಿ ಸುಮಾರು 1 ಲಕ್ಷ ಕೋಟಿಯ ಹಗರಣ. ಅದು ಕಾಣೋದು ಇಷ್ಟೇನೆ, ಟಿಪ್ ಆಫ್ ದ ಐಸ್ಬರ್ಗ್ ಅಷ್ಟೇನೆ ಅದು. ಬಟ್ ಕಾಣಿಸ್ತಾ ಇರ್ತಕ್ಕಂಥದ್ದು ಇನ್ನೊಂದು ನಾಯಕರನ್ನ. ನಾನೊಂದು ಪ್ರಶ್ನೆ ಕೇಳ್ಬಿಡ್ತೇನೆ ರಮೇಶ್ ಸರ್. ಈಗ ಇಡಿ ಕೆಲಸ ಏನು ಗೊತ್ತಾ ಸರ್? ಯಾರು ಏನನ್ನ ಮಾತಾಡ್ಕೊಂಡ್ಬಿಟ್ಲಿ. ಇಡಿ ಕೆಲಸ ಏನಂದ್ರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್. ಅದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅಕ್ರಮವಾಗಿ, ನ್ಯಾಯಯುತ ಮಾರ್ಗವಲ್ಲದೆ, ಅಕೌಂಟ್ಗಳ ಮೂಲಕವಾಗಿ ಅಲ್ಲದೆ, ಅನ್ಅಕೌಂಟೆಡ್ ರೂಪದಲ್ಲಿ ಹಣದ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಡೀಲ್ ಮಾಡುವಂಥ ಒಂದು ಆ್ಯಕ್ಟು. ಅವ್ರು ಇನ್ನೇನು ಫಸ್ಟ್ ಕೆಲಸ ಏನಿಲ್ಲ ಅವ್ರದ್ದು. ಇಲ್ಲಿಂದ 1000 ಕೋಟಿ ಅಲ್ಲಿಗೆ ಹೋಗಿದೆ ಅಂದರೆ 1000 ಕೋಟಿ ಸೀಸ್ ಮಾಡಿ ತಂದು ಇಟ್ಬಿಡ್ಬೇಕು ಅವರು. ನಾನು ಸೀಸ್ ಮಾಡಿದ್ದೀನಿ, ರೇಡ್ ಮಾಡಿದಾಗ ಸಿಕ್ಕಾಕೊಂಡ್ರಿ ಇವರು. ಇದು ಸರ್, ಇಲ್ಲಿ ರೇಡ್ ಸಣ್ಣ ಲೋಕಾಯುಕ್ತ ರೇಡಲ್ಲಿ 5 ಲಕ್ಷ ಸಿಕ್ತು, ಇನ್ಸ್ಪೆಕ್ಟರ್ ಹಿಂಗೆ ಆಗ್ಬಿಟ್ಟ, ಶಾಸಕ ಹಿಂಗೆ ಆಗ್ಬಿಟ್ಟ ಅಂದಾಗ ಏನು ಮೇನ್ ಎವಿಡೆನ್ಸ್ ಏನು ಹೇಳಿ? ಅಲ್ಲಿ ಲಂಚ ಕೊಟ್ಟಿದ್ರು ಅಂತ 5 ಲಕ್ಷ ದುಡ್ಡು ಇಡಬೇಕಲ್ಲಿ ಲೋಕಾಯುಕ್ತದವರು. ಅದೇ ಮಾಡಿದೆ, ಇದೆಲ್ಲ ಆಗೋಯ್ತು ಕೇಸಲ್ಲಿ. ಅದನ್ನೇ ಮೇಯ್ನ್ ಆಗಿ ಮಾಡಿದೆ, ಇದೆಲ್ಲ ಆಗ್ಬಿಡ್ತಾ ಅಂತ. ಬಹುಶಃ ಆ ಥರದ ಒಂದು ಪ್ರಕರಣ ಆಗಿರ್ಬೋದು. ಈ ಒಟ್ಟಾರೆ ಈ ಪ್ರಕರಣವನ್ನು ಗಮನಿಸಿದರೆ, ಓಕೆ,
ಇದು ಏನು ಇದರಿಂದ ರಾಜಕೀಯವಾಗಿ ಲಾಭ ಆಗಬೇಕು, ಯಾರಿಗಾಗಬೇಕು, ಯಾರನ್ನ ಮುಳುಗಿಸ್ಬೇಕು, ಯಾರಿಗೆ ಎಬ್ಬಿಸ್ಬೇಕು, ಅದೆಲ್ಲ ಆಗೋಯ್ತಿದ್ದು. ಓಕೆ. ಈ ಬಹುತೇಕ ಪ್ರಕರಣಗಳು ಇವು ನಾವು ಎಷ್ಟೇ ಚರ್ಚೆ ಮಾಡಲಿ, ಎಷ್ಟೇ ನಾವು ವಾದವನ್ನು ಮಂಡನೆ ಮಾಡ್ಬೋದು, ಆಮ್ ಆದ್ಮಿಯವ್ರು ಮಾತಾಡ್ಬೋದು, ಕಾಂಗ್ರೆಸ್ BJP ಅವ್ರು ಅಷ್ಟೇ ವಾದ ಮಾಡ್ಬೋದು, ಅಂತಿಮ ರಿಸಲ್ಟ್ ಏನು? ಇಂಥ ಎಲ್ಲ ಪ್ರಕರಣಗಳು ಅಂತಿಮವಾಗಿ ಲಾಜಿಕಲ್ ಎಂಡಿಗೆ ಬರೋದು ರಾಜಕೀಯ ಲಾಭನೇ. ಕರ್ನಾಟಕದಲ್ಲಿ ಅಕ್ರಮ ಗಣಿಗಾರಿಕೆಯ ಲಾಭ ರಾಜಕೀಯವಾಗಿ ಆಗಿದ್ದು, ಅಕ್ರಮ ಗಣಿಗಾರಿಕೆ ನಿಂತೋಯ್ತಾ. ಅದೇ ಬಳ್ಳಾರಿ ರೆಡ್ಡಿ ಜೈಲಿಗೆ ಹೋದ್ರು, ಬಂದ್ರು, ಈಗ MLA ಆದ್ರು. ನೈಸ್ ಬಗ್ಗೆ ದೊಡ್ಡ ಹೋರಾಟ ಆಯಿತು, ಅವ್ರು ಜೈಲಿಗೆ ಅವ್ರಿಗೆ ಎಲ್ಲ ಆಯಿತು, ಮತ್ತು ಅವರೇ MLA ಆಗಿ ಬಂದರು. ಅಶೋಕ್ ಖೇಣಿನ MLA ಕೂಡ ಆಗ್ಬಿಟ್ರು. ಈಗ ದೆಹಲಿ ರಾಜಕಾರಣ ಅರವಿಂದ್ ಕೇಜ್ರಿವಾಲ್ ರಾಜಕೀಯವಾಗಿ ಮುಗಿಸ್ಬೇಕಾಗಿತ್ತು, ಒಂದು ಪ್ರಕರಣದಲ್ಲಿ ಸಿಕ್ಕಾಕೊಂಡ್ರು, ಅವ್ರು ಮುಗಿಸಿದ್ರು. ಈ ಎಲ್ಲ ಪ್ರಕರಣಗಳು ಈ ರೀತಿಯ ಒಂದು ತನಿಖೆಗಳಾಗಿ ನಿಜವಾಗಿ ತನಿಖೆನೂ ಸರಿಯಾಗಿದೆಯಾ, ನಿಜವಾಗಿ ಇಲ್ಲಿ ಅಕ್ರಮ ನಡೆದಿದೆಯಾ, ಇದೆಲ್ಲಾದರೂ ಯಾವ್ದು ನಮ್ಮ ದೇಶದಲ್ಲಿ ಒಂದು ಪ್ರಕರಣದಲ್ಲಾದರೂ ಆಗಿದೆಯಾ, ಆ ಪ್ರಕರಣಗಳ ರಾಜಕೀಯ ಲಾಭವನ್ನು ಮತ್ತೊಂದು ಪಕ್ಷ ತಗೊಳ್ಳುತ್ತೆ. ಥ್ಯಾಂಕ್ ಯು ಸರ್. ಎಲ್ರಿಗೂ ಥ್ಯಾಂಕ್ ಯು. ಎಲ್ರಿಗೂ ಕೂಡ ಬಸವರಾಜ್ ಅವರಿಗೆ, ಹನುಮೇಶ್ ಅವರಿಗೆ, ದಿಲೀಪ್ ಅವರಿಗೆ, ತೊರಗು ದೊಡ್ಡೇರಿ ಅವರಿಗೆ. ಇಂಥ ಪ್ರಕರಣಗಳಲ್ಲಿ ಇಂಥ ತೀರ್ಪುಗಳು ರಾಜಕೀಯವಾಗಿ ಒಂದು ಎಚ್ಚರಿಕೆ ಹೆಜ್ಜೆಗಳಿವೆಲ್ಲವೂ ಕೂಡ ಎಚ್ಚರಿಕೆ ಹೆಜ್ಜೆ ಇಡಬೇಕಾಗುತ್ತೆ. ಮತ್ತು ವಿನಾಕಾರಣದ ಆರೋಪಗಳನ್ನು ಮಾಡಿದ್ದಾಗಿಯೂ ಕೂಡ ಕ್ಯಾರೆಕ್ಟರ್ ಅಸಾಸಿನೇಷನ್ ಆಗಬಾರ್ದು. ಕೇಸ್ಗೆ ಸಂಬಂಧಪಟ್ಟಂತೆ CBI ಸ್ವಾಯತ್ತ ಸಂಸ್ಥೆಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ರಾಜಕೀಯ ಒತ್ತಡಗಳು ಏನೇ ಇರಲಿ, ಪಾರ್ಟಿ ಬರುತ್ತೆ, ಪಾರ್ಟಿ ಹೋಗುತ್ತೆ. ಬಟ್ IT ಆಗಲಿ, ED ಆಗಲಿ ಅಥವಾ CBI ಆಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡುವುದು ಒಳಿತು ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.